ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತ ಜಗದ್ಗುರು. ಅವನು ನಮಗೆ ಜ್ಞಾನದ ಬೆಳಕನ್ನ ಕೊಡ್ತಾ ಹೋಗ್ತಾನೆ. ಹಾಗೇನೆ ಹೊಸ ದೃಷ್ಟಿಕೋನವನ್ನ ಆತ ನಮಗೋಸ್ಕರ ಕೊಡ್ತಾ ಹೋಗ್ತಾನೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅದಕ್ಕೇನೆ ಯಾವಾಗ ಒಬ್ಬ ಅಜ್ಞಾನಿಯಾದವನು ಭಗವಂತನಿಗೆ ಸಂಪೂರ್ಣ ಶರಣಾಗ್ತಾ ಹೋಗ್ತೀವಿ, ಆಗ ಜ್ಞಾನವನ್ನ ಕಲಿಸ್ತಾನೆ. ಜ್ಞಾನಿಗೆ ಮೋಕ್ಷವನ್ನು ಸಹ ಆತ ಕೊಡ್ತಾ ಹೋಗ್ತಾನೆ. ಈ ನಿಟ್ಟಿನಲ್ಲಿ ಈಗ 41ನೆಯ ಶ್ಲೋಕ. ಉದ್ಭವಕ್ಷೋಭಣೋ ದೇವ ಶ್ರೀಗರ್ಭಃ ಪರಮೇಶ್ವರಃ ಕರಣಂ ಕಾರಣಂ ಕರ್ತಾ ವಿಕರ್ತಾ ಗಹನೋ ಗುಹಃ. ಇಲ್ಲಿ ಮೊದಲನೆಯ ನಾಮ ಉದ್ಭವ. ಉದ್ಭವ ಅಂದ್ರೆ ಇಡೀ ವಿಶ್ವ ಪ್ರಳಯ ಕಾಲದಲ್ಲಿ ಸೂಕ್ಷ್ಮ ರೂಪದಲ್ಲಿ ಭಗವಂತನ ಒಳಗಡೆ ಸೇರ್ಕೊಂಡ್ಬಿಡತ್ತೆ. ಸೃಷ್ಟಿ ಕಾಲದಲ್ಲಿ ಸ್ಫೋಟವಾಗಿ ಆ ಬ್ರಹ್ಮಾಂಡ ಭಗವಂತನ ನಾಭಿಯಿಂದ ಉದ್ಭವ ಆಗತ್ತೆ. ಹೀಗೆ ಈ ನಾಮ ರೂಪಾತ್ಮಕವಾದ ಈ ಪ್ರಪಂಚವನ್ನ ಸೃಷ್ಟಿಸುವ ಭಗವಂತನನ್ನ ಉದ್ಭವ ಅಂತ ಹೇಳ್ತಾ ಹೋಗ್ತೀವಿ. ಏಕೆಂತಂದ್ರೆ ನಮ್ಮ ಕೈಯಲ್ಲಿ ಮಾಡಕ್ಕೆ ಆಗದೆ ಇರುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನ ಭಗವಂತ ತನ್ನ ಕ್ರಿಯೆಯಿಂದ ಮಾಡ್ತಾ ಹೋಗ್ತಾನೆ, ತನ್ನ ಇಚ್ಛೆಯಿಂದ ಮಾಡ್ತಾ ಹೋಗ್ತಾನೆ. ಅಷ್ಟೇ ಅಲ್ಲ, ಇಲ್ಲಿ ಉದ್ಭವ ಅಂತ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಆತನಿಗೆ ಯಾವುದೇ ರೀತಿಯಾದಂತಹ ತಂದೆ ತಾಯಿಗಳು ಇಲ್ಲ ಅಂತ. ಈಗ ನಾವೆಲ್ಲ ಉದ್ಭವ ಮೂರ್ತಿಗಳಲ್ಲ ಅಲ್ವಾ? ನಮಗೆಲ್ಲ ತಂದೆ ತಾಯಿ ಸಂಸಾರ ಪರಿವಾರ ಎಲ್ಲವುದೂ ಇದೆ. ಆದ್ರೆ ಭಗವಂತ ಉದ್ಭವ ಮೂರ್ತಿ. ಆತನಿಗೆ ಯಾವುದೇ ರೀತಿಯಾದಂತಹ ಈ ರೀತಿಯಾದಂತಹ ಸಾಂಸಾರಿಕ ಅಂಟಿಲ್ಲ. ಇಡೀ ನಾವೆಲ್ಲರೂ ಸಹ ಸಸುರಾಸುರ ಗಂಧರ್ವಂ ಸಯಕ್ಷೋರಗ ರಾಕ್ಷಸಂ ಅನ್ನೋ ಹಂಗೆ ಪ್ರತಿಯೊಬ್ಬರೂ ಭಗವಂತನ ಸಂಸಾರದಲ್ಲೇ ಇದ್ದೀವಿ. ನಮ್ಮೆಲ್ಲರ ಹೊಣೆಗಾರಿಕೆಯನ್ನ ಭಗವಂತ ಹೊತ್ತಿದ್ದಾನೆ. ಆದರೆ ಅವನು ತಾವರೆ ಎಲೆಯ ಮೇಲೆ ನೀರಿನ ಹಾಗೆ ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಹೇಗೆ ಅಂತ ಅಂದ್ರೆ, ಉದಾಹರಣೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವು ಮೈಸೂರು ಪಾಕ್ ತಿಂತೀವಿ ಅಂತ ಅನ್ಕೊಳ್ಳೋಣ. ಒಂದು ಸೂಪರ್ ಸ್ಪೆಷಲ್ ಬಿಸಿ ಬಿಸಿ ತುಪ್ಪದಲ್ಲಿ ಮಾಡಿದಂತಹ ಮೈಸೂರು ಪಾಕ್. ಮೈಸೂರು ಪಾಕ್ ನೋಡಿದ ತಕ್ಷಣ ಮೊದಲು ನಮ್ಮ ಕೈ ಆ ಮೈಸೂರು ಪಾಕಿಗೆ ಹೋಗುತ್ತೆ. ಅದನ್ನ ಕಟ್ ಮಾಡಿ ಬಾಯಿಗೆ ಹಾಕೊಂತೀವಿ. ನಾಲಿಗೆಯ ಸವಿಯಿಂದ ನಮಗೆ ಗೊತ್ತಾಗತ್ತೆ, ವಾವ್, ಇಟ್ ಈಸ್ ಸೂಪರ್ಬ್ ಅಂತ ಅಲ್ವಾ? ಆದ್ರೆ ಮೈಸೂರು ಪಾಕನ್ನ ನಾವು ಕೈಯಲ್ಲಿ ಮುರಿದು ಬಾಯಿಗೆ ಹಾಕೊಂಡಿರ್ತೀವಿ. ಆ ಎರಡೇ ಬೆಟ್ಟಲ್ಲಿ ಮುರಿದ್ರು ಆ ಎರಡು ಬೆಟ್ಟು ಜಿಡ್ಡಿರುತ್ತೆ, ಅಂಟಿರುತ್ತೆ ಅಲ್ವಾ? ಅದಷ್ಟು ಬೇಗ ಹೋಗಲ್ಲ. ಟಿಶ್ಯೂ ಇಂದ ಒರೆಸ್ಬೇಕು, ಸೋಪ್ ಹಾಕಿ ತೊಳ್ಕೊಬೇಕು, ಹ್ಯಾಂಡ್ ವಾಶ್ ಹಾಕಿ ತೊಳ್ಕೊಬೇಕು. ಇದು ನಾವೆಲ್ಲದಕ್ಕೂ ಅಂಟ್ಕೊಂಡ್ಬಿಡ್ತೀವಿ. ಯಾವುದೇ ಒಂದು ಕಾರ್ಯವನ್ನ ಮಾಡಿದಾಗ, ಅಂದ್ರೆ ನಮ್ಮ ಕರ್ಮವನ್ನ ಮಾಡಿದಾಗ ಅಲ್ಲಿ ಪಾಪ ಪುಣ್ಯದ ಲೇಪ ನಮಗಿದೆ. ಯಾಕೆ ಅಂದ್ರೆ ನಮ್ಮ ಕೈಗೆ ಅದು ಅಂಟ್ಕೊಂಡ್ಬಿಡತ್ತ. ಆದ್ರೆ ಭಗವಂತನಿಗೆ ಅದಿಲ್ಲ. ಯಾಕೆ ಅಂದ್ರೆ ಅವ್ನ ನಾಲ್ಗೆ ತರ. ಅದು ಮೈಸೂರು ಪಾಕ್ ತಿಂದಿದ್ದು, ರುಚಿ ನೋಡಿದ್ದು ಎಲ್ಲವುದು ನಮಗೆ ಗೊತ್ತಾಗಿದ್ ನಾಲ್ಗೆಯಿಂದನೇ. ಆದ್ರೆ ನಾಲ್ಗೆಗೆ ಏನಾದ್ರು ತುಪ್ಪ ಅಂಟಿದ್ಯಾ ಅಂತ ನೋಡಕ್ ಹೋದ್ರೆ ಅಂಟಿಲ್ಲ ಅಲ್ವಾ? ಅದೇ ರೀತಿ ಇಲ್ಲಿ ಕ್ರಿಯೆಯನ್ನ ಕೈ ಮಾಡ್ತಾ ಇದೆ ಅಲ್ವಾ? ಹಾಗಾಗಿ ನಮಗೆ ಆ ಕರ್ಮದ ಅಂಟಿದೆ. ನಾನು, ನಂದು, ನನ್ನಿಂದ. ಆದ್ರೆ ಭಗವಂತನಿಂದಲೇ ಎಲ್ಲವುದೂ ತಿಳಿದರೂ ಸಹ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಅಂಟಿಲ್ಲ. ಹಾಗಾಗಿ ಆತ ಉದ್ಭವ. ಇನ್ನು ಕ್ಷೋಭಣ ಅಂತ ತೆಗೆದುಕೊಂಡ್ರೆ, ದುಷ್ಟರನ್ನ ಕ್ಷೋಭೆಗೊಳಿಸುವ ಭಗವಂತ ಕ್ಷೋಭಣ. ಇಲ್ಲಿ ಕ್ಷೋಭೆ ಯಾಕೆ ಮಾಡ್ತಾನಪ್ಪ ಅಂತ ನೋಡೋದಿದ್ರೆ, ಅವ್ರಿಗೂ ಸಹ ಕರುಣಾಜನಕ ದೃಷ್ಟಿಯಿಂದಲೇ ನನ್ನ ಮಕ್ಕಳು ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ. ಈಗ ಅಮ್ಮ ಒಂದು ಪೆಟ್ಟು ಕೊಡ್ತಾಳೆ. ಯಾಕೆ ಕೊಡ್ತಾಳೆ? ನನ್ನ ಮಗು ಒಳ್ಳೆ ಬುದ್ಧಿಯನ್ನ ಕಲ್ತ್ಕೊಳ್ಳಿ, ಒಳ್ಳೆ ಮನುಷ್ಯರಾಗ್ಲಿ ಅಂತ. ಅದೇ ರೀತಿ ಇಲ್ಲಿ ದುಷ್ಟರಿಗೂ ಕ್ಷೋಭಣೆಗೊಳಿಸೋದು ಯಾಕೆ ಅಂತ ಅಂದ್ರೆ, ಅವರು ಒಳ್ಳೆ ದಾರಿಗೆ ಬರ್ಲಿ ಅನ್ನೋದು ಒಂದೇ ಇಲ್ಲಿ ಭಗವಂತನ ಆಶಯ ಆಗಿರತ್ತೆ. ಇನ್ನ ಮುಂದಿನ ನಾಮ ದೇವ.
ಈ ನಾಮ ಎಲ್ಲರಿಗೂ ಪರಿಚಯ ಅಲ್ವಾ? ದೇವ ಅಂತ ಗೊತ್ತಿಲ್ಲದೆ ಇರೋ ಮನುಷ್ಯರೇ ಇಲ್ವೇನಪ್ಪ. ನಾವ್ ಹಿಂದಿನಲ್ಲಾದ್ರೂ ಹೇಳಿ ಅಥವಾ ಯಾವ ಭಾಷೆನಲ್ಲಾದ್ರೂ ಹೇಳಿ, ದೇವ 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 ಅಂತ ಮಾತ್ರ ಹೇಳ್ತಾನೇ ಇರ್ತೀವಿ ಅಲ್ವಾ? ಈ ದೇವ ಅನ್ನೋ ಈ ಪದ ಏನಿದೆ, ಇದು ಸಂಸ್ಕೃತದ ದಿವು ಅನ್ನೋ ಧಾತುವಿನಿಂದ ಹುಟ್ಟಿದೆ ಅಂತ ಹೇಳ್ತಾರೆ. ಈ ಪ್ರಾಚೀನ ಧಾತುವಿನ ಆ ಪಾಠದಲ್ಲಿ ಈ ಧಾತುವಿಗೆ 7 ಅರ್ಥಗಳನ್ನ ನಾವು ನೋಡ್ಬೋದು. ಯಾಕಂದ್ರೆ ಇದು ತುಂಬಾ ಹಳೆಯ ಧಾತು ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಏನಾಗುತ್ತೆ, ನಾವು ಯಾವ್ದಾದ್ರು ಒಂದು ಪದವನ್ನ ಒಡೆದಾಗ ಅದ್ರಲ್ಲಿ ಒಂದು ಧಾತು ಸಿಕ್ಕತ್ತೆ. ಈ ದಿವು ಅನ್ನೋ ಧಾತಿಗೆ 7 ಅರ್ಥ ಬರ್ತಾ ಹೋಗುತ್ತೆ. ಒಂದು ದ್ಯುತಿ, ವಿಜಿಗಿಷ, ಕಾಂತಿ, ಸ್ತುತಿ, ವ್ಯವಹಾರ, ಕ್ರೀಡಾ ಮತ್ತು ಗತಿಷು ಅಂತ. ಅಂದ್ರೆ ಇದಕ್ಕೆ ಏನಪ್ಪಾ ಅರ್ಥ ಅಂತ ನೋಡೋದಾದ್ರೆ, ಇಲ್ಲಿ ಆ ದಿವು ಅಥವಾ ದ್ಯುತಿ ಅಂತ ನೋಡೋದಾದ್ರೆ, ಮೊದಲನೇದು ದ್ಯುತಿ. ದ್ಯುತಿ ಅಂದ್ರೆ ಬೆಳಕಿನ ಸ್ವರೂಪ ಅಂತ ಭಗವಂತ ಮ ಪುಂಜವಾದ ಸೂರ್ಯನಲ್ಲಿ, ಚಂದ್ರನಲ್ಲಿ, ಬೆಳಕಿನಲ್ಲಿ ಎಲ್ಲರಲ್ಲೂ ಆತ ಬೆಳಕಿನ ಮೂಲವಾಗಿದ್ದಾನೆ. ಹಾಗೂ ನಮ್ಮೊಳಗೆ ಜ್ಞಾನದ ಬೆಳಕನ್ನು ತುಂಬುವ ಭಗವಂತನನ್ನ ದ್ಯುತಿ ಅಂತ ಹೇಳ್ತೀವಿ. ಇನ್ನು ವಿಜಿಗೀಷ ಅಂತ ತೆಗೆದುಕೊಂಡ್ರೆ ಭಗವಂತ ಎಲ್ಲರಿಗಿಂತ ಎತ್ತರದಲ್ಲಿರುವವನು ಹಾಗೂ ಗೆಲುವಿನ ಸ್ವರೂಪ ಭಗವಂತ ಅಂತ. ಇನ್ನು ಕಾಂತಿ ಅಂತ ತೆಗೆದುಕೊಂಡ್ರೆ ಕೇವಲ ಇಚ್ಛಾಶಕ್ತಿಯಿಂದ ಸೃಷ್ಟಿ ಮಾಡಬಲ್ಲ ಭಗವಂತ, ನಮಗೆ ಇಚ್ಛೆಯನ್ನ ಕೊಡುವವ ಹಾಗೂ ಅದನ್ನ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಪೂರೈಸುವ. ಎಲ್ರಿಗೂ ಆಸೆ ಇರುತ್ತೆ, ನಾನು ಒಂದು ಟಾಪ್ ಮೋಸ್ಟ್ ಪ್ಲೇಸ್ಗೆ ಹೋಗ್ಬೇಕು ಅಂತ. ಆ ಎಲ್ಲವುದೂ ಸಾಧ್ಯನಾ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ. ಯಾಕೆ ಅಂದ್ರೆ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ. ಅಂದ್ರೆ ಇಲ್ಲಿ ನಾವು ಎಷ್ಟು ಎಫರ್ಟ್ ಹಾಕ್ತಿವೋ ಅದ್ರ ಮೇಲೆ ನಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಇನ್ನು ಸ್ತುತಿ ಅಂತ ತೆಗೆದುಕೊಂಡ್ರೆ ಎಲ್ಲರಿಂದ ಸ್ತುತನಾದವನು. ಎಲ್ಲರೂ ಯಾರನ್ನ ಸ್ತುತಿಸುತ್ತಾರೋ ಅವನು ಸರ್ವ ಶಬ್ದ ವಾಚ್ಯನಾದ ಭಗವಂತ. ಇನ್ನು ವ್ಯವಹಾರ ಅಂತ ತೆಗೆದುಕೊಂಡ್ರೆ ಜಗತ್ತಿನ ಸಮಸ್ತ ವ್ಯವಹಾರಗಳನ್ನ ನಿರ್ವಹಿಸುವ ಭಗವಂತ. ಹಾಗೇನೆ 6ನೇದು ಕ್ರೀಡಾ ಅಂತ. ಕ್ರೀಡಾ ಅಂದ್ರೆ ಈ ಸೃಷ್ಟಿ, ಸ್ಥಿತಿ, ಸಂಹಾರ ಇದನ್ನ ಭಗವಂತ ಒಂದು ಕ್ರೀಡಾ ರೂಪದಲ್ಲಿ ಮಾಡ್ತಾ ಹೋಗ್ತಾನೆ. ಹುಟ್ಟು, ಸಾವು ಮತ್ತು ಸರ್ವ ವ್ಯವಹಾರಗಳು ಸಹ ಆತನಿಗೆ ಒಂದು ಕ್ರೀಡೆ ಇದ್ದ ಹಾಗೆ ಅಂತ ಹೇಳ್ತಾರೆ. ಇನ್ನು ಗತಿಷು ಅಂತ ಅಂದ್ರೆ ಚಲನೆ ಮತ್ತು ಜ್ಞಾನ ಕೊಡುವ ಅಂತ. ಯಾರು ಎಲ್ಲಾ ಕಡೆ ಗತನಾಗಿದ್ದಾನೋ, ಎಲ್ಲವನ್ನ ತಿಳಿದಿದ್ದಾನೋ, ಎಲ್ಲರೊಳಗೆ ಬಿಂದು ರೂಪದಲ್ಲಿ ನೆಲೆಸಿರುತ್ತಾನೋ ಅವನು ದೇವ ಅಂತ ಹೇಳ್ತಾ ಹೋಗ್ತಾರೆ. ಹೀಗೆ ಆ ಅನೇಕ ಅರ್ಥಗಳನ್ನ ದೇವ ಅನ್ನುವ ನಾಮವನ್ನ ನಾವು ನೋಡಬಹುದು. ಹಾಗಾಗೆ ಇರ್ಬೋದೋ ಏನೋ, ನಾವು ಓ ದೇವ್ರೇ ಅಥವಾ ದೇವ, ಭಗವಂತ ಯಾಕಪ್ಪ ಅಂತ ನಾವು ಅವನನ್ನ ಪದೇ ಪದೇ ಜ್ಞಾಪಿಸ್ಕೊಳ್ತಾ ಇರ್ತೀವಿ. ಅದಕ್ಕೆ ದಾಸರು ತುಂಬಾ ಚೆನ್ನಾಗಿ ಹೇಳೋ ಹಾಗೆ, ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ಭಗವಂತನಿಗೆ ಪರಿಪರಿಯಾಗಿ ಅವನನ್ನ ಮೊರೆ ಹೋಗ್ತಾರೆ ಅಂತ ಇಲ್ಲಿ ನಾವು ತೆಗೆದುಕೊಳ್ಬಹುದು. ಇನ್ನು ಶ್ರೀಗರ್ಭ ಅಂತ ತೆಗೆದುಕೊಂಡ್ರೆ, ಶ್ರೀ ಅಂದ್ರೆ ಸಂಪತ್ತು, ಎಲ್ಲಾ ಸಂಪತ್ತುಗಳ ಒಡೆಯ ಭಗವಂತ ಹಾಗೂ ಭಗವಂತನ ಒಡಲಿನಿಂದ ಎಲ್ಲಾ ಸಂಪತ್ತುಗಳು ಉದ್ಭವವಾದುದು. ಸಮಸ್ತ ವೇದಗಳು ಯಾರ ಗರ್ಭದಿಂದ ಉದ್ಧಾರ ಆಗಿದೆಯೋ ಅವನು ಶ್ರೀಗರ್ಭ. ಸಮಸ್ತ ವೇದದ ಸರ್ವ ಸಂಪತ್ತಿನ ಅಭಿಮಾನಿಯಾದ ಲಕ್ಷ್ಮಿಗೆ ನೆಲೆಯಾಗಿರುವ ಭಗವಂತನನ್ನ ನಾವಿಲ್ಲಿ ಶ್ರೀಗರ್ಭ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಪರಮೇಶ್ವರ ಅಂತ ತೆಗೆದುಕೊಂಡ್ರೆ ಈಶ, ಈಶ್ವರ, ಪರಮೇಶ, ಪರಮೇಶ್ವರ ಎಲ್ಲವುದೂ ಸಹ ಒಂದೇ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಈಶ ಅಂದ್ರೆ ಸರ್ವ ಸಮರ್ಥ ಅಂತ. ಅಂದ್ರೆ ಆತ ಸಮರ್ಥಕನಾಗಿದ್ದಾನೆ. ನಮ್ಮನ್ನ ನಿಯಂತ್ರಿಸುವ ದೇವತೆಗಳು ಈಶರು. ಅವರನ್ನ ನಿಯಂತ್ರಿಸುವವ ಅಂತಃಕರಣದ ಹಾಗೂ
ಜೀವ ಕಲಾಭಿಮಾನಿ ದೇವತೆಯಾದ ಗರುಡ, ಶೇಷ, ರುದ್ರ, ವಾಯು ಈ ತತ್ವಾಭಿಮಾನಿ ದೇವತೆಗಳ ನಿಯಮಕನಾದ ಎಲ್ಲರಿಗಿಂತ ಎತ್ತರದಲ್ಲಿರುವ ಎಲ್ಲರ ಒಡೆಯ ಭಗವಂತನನ್ನ ನಾವಿಲ್ಲಿ ಪರಮೇಶ್ವರ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಕರಣಂ ಅಂತ ತೆಗೆದುಕೊಂಡ್ರೆ ಎಲ್ಲಕ್ಕೂ ಮೂಲ ಕಾರಣನಾದ ಭಗವಂತ ಕರ್ಣ. ಕರ್ಣ ಅಂದ್ರೆ ಅಸಾಧಾರಣವಾದದ್ದು ಅಂತ. ಉದಾಹರಣೆ, ಆ ರೂಪವನ್ನ ನೋಡಲು ಕಣ್ಣು ಕರ್ಣ, ಕೇಳುವುದಕ್ಕೆ ಕಿವಿ ಕರ್ಣ. ಈ ನಾಮವನ್ನ ಒಡೆದಾಗ ಕ ಪ್ಲಸ್ ರ ಪ್ಲಸ್ ಣ ಅಂತ ಬರುತ್ತೆ. ಇಲ್ಲಿ ಕ ಅಂದ್ರೆ ಆನಂದ, ರ ಅಂದ್ರೆ ಕ್ರೀಡೆ, ಣ ಅಂದ್ರೆ ಬಲ. ಆದ್ದರಿಂದ ಕರಣಂ ಅಂದ್ರೆ ಭಗವಂತ ಆನಂದ ಸ್ವರೂಪ, ಬಲ ಸ್ವರೂಪ ಹಾಗೂ ಕ್ರೀಡಾ ಸ್ವರೂಪ ಭಗವಂತ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಕಾರಣಂ ಅಂತ ತೆಗೆದುಕೊಂಡ್ರೆ ಎಲ್ಲಕ್ಕೂ ನಿಮಿತ್ತ ಕಾರಣನಾದ ಭಗವಂತ ಕಾರಣಂ. ನಮ್ ಜೀವನದಲ್ಲಿ ಏನೇನೆಲ್ಲ ಆಗ್ತಾ ಇದೆ, ಎಲ್ಲ ಆಗು ಹೋಗುಗಳಿಗೆ ಅವನೇ ಕಾರಣ. ನಾವ್ ಅನ್ಕೊಳ್ತಾ ಇದೀವಿ ಅಷ್ಟೇನೆ, ಓ ನನ್ನಿಂದ ಈ ಕೆಲ್ಸ ಆಗ್ತಾ ಇದೆ. ಇಲ್ಲ, ಅವನು ಮಾಡಿಸಿದ್ರೆ ಮಾತ್ರ ಅದು ಆಗೋದಿಕ್ಕೆ ಸಾಧ್ಯ. ಅದಕ್ಕೆ ನಾಹಂ ಕರ್ತ ಹರಿಕರ್ತ ಎಷ್ಟು ಅದು ನಮ್ಮ ತಲೆಗೆ ಹೋಗಿ ಕೂತ್ಕೊಳ್ಳುತ್ತೋ ಅಲ್ಲಿವರೆಗೂ ಆ ನಾವು ಉದ್ಧಾರ ಆಗೋದಿಕ್ ಆಗೋದಿಲ್ಲ ಅಂತಾನೆ ಹೇಳ್ಬಹುದು. ಇನ್ನು ಕ ಪ್ಲಸ್ ಅರ ಪ್ಲಸ್ ನ ಅಂತ ಡಿವೈಡ್ ಮಾಡಿದ್ರೆ ಇಲ್ಲಿ ಅರ ಅಂದ್ರೆ ನಾಶವಿಲ್ಲದ್ದು ಅಂತ. ಭಗವಂತ ಎಂದೂ ನಾಶವಿಲ್ಲದ ಆನಂದ ಸ್ವರೂಪ. ಆತನ ಕ್ರೀಡೆಯೇ ಈ ಜಗತ್ತಿನ ನಿಯಮನ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಕ ಪ್ಲಸ್ ಆ ಪ್ಲಸ್ ರಣ ಈ ರೀತಿ ಒಡೆದಾಗ ಇಲ್ಲಿ ರಣ ಅಂತ ಅಂದ್ರೆ ಘೋಷಣೆ ಅಂತ. ಭಗವಂತ ಆನಂದ ಸ್ವರೂಪ. ಹಾಗಂತ ಎಲ್ಲ ವೇದಗಳಿಂದ ಘೋಷಿಸಲ್ಪಟ್ಟ ಅಸಾಧಾರಣ ಶಕ್ತಿ ಅಂತ. ಈಗ ನಾವು ಭಗವಂತನನ್ನ ತಿಳ್ಕೋಬೇಕು ಅಂದ್ರೆ ನಮಗೆ ವೇದಗಳ ಸಹಾಯ ಬೇಕು. ಆ ವೇದವು ಘೋಷಣೆ ಮಾಡಿ ಹೇಳುತ್ತೆ. ವೇದ ಅಂದ್ರೇನೆ ಅಲ್ವಾ ನಮ್ಮ ಎದೆ ಒಂದ್ಸಲ ಜಲ್ ಅನ್ನತ್ತೆ ಅದು ಓದ್ಬೇಕಾದ್ರೆ. ಅಷ್ಟು ಜೋರಾಗಿ ಅದು ಘೋಷಣೆ ಮಾಡಿ ಹೇಳುತ್ತೆ ಭಗವಂತ ಆನಂದ ಸ್ವರೂಪ ಅಂತ. ಹಾಗಾಗಿ ನಮ್ಮಲ್ಲಿ ನಾವು ಹೇಳೋದು ಸದಾ ಆನಂದವಾಗಿರಿ, ನಗನಗ್ತಾ ಇರಿ, ಖುಷಿಯಾಗಿರಿ. ಯಾಕೆಂದ್ರೆ ಭಗವಂತ ಇದ್ರೇನೆ ನಾವು, ಭಗವಂತ ಇಲ್ಲ ಅಂದ್ರೆ ನಾವು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಕರ್ತ ಅಂತ ತೆಗೆದುಕೊಂಡ್ರೆ ಎಲ್ಲವನ್ನ ಇನ್ನೊಬ್ಬರ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಮಾಡಬಲ್ಲ ಭಗವಂತ ಕರ್ತ. ನಮಗೆ ಬೇರೆಯವರ ಸಹಾಯ ಬೇಕೇ ಬೇಕು. ಇಂಡಿಪೆಂಡೆಂಟ್ ಆಗಿರೋದಿಕ್ ಸಾಧ್ಯನೇ ಇಲ್ಲ. ಎಷ್ಟೇ ಇಂಡಿಪೆಂಡೆಂಟ್ ಅಂತ ಆದ್ರೂ ಕೊನೆ ಪಕ್ಷ ಹೇರ್ ಕಟ್ ಮಾಡಿಸ್ಕೋಬೇಕಾದ್ರೂ ಅಥವಾ ಬಟ್ಟೆ ಹೊಲಿಸ್ಕೊಳ್ಳೋಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಯಾವುದೋ ಒಂದು ಕೆಲಸಕ್ಕೆ ನಾವು ಯಾರಿಗೋ ಒಬ್ರಿಗೆ ನಾವು ಡಿಪೆಂಡ್ ಆಗೇ ಆಗಿರ್ತೀವಿ ಅಲ್ವಾ. ನಾವು ಭಗವಂತನ ಮುಂದೆ ಕೇವಲ ಸೂತ್ರದ ಗೊಂಬೆಗಳು ಅಷ್ಟೆ. ಭಗವಂತ ನಮಗೆ ಸ್ವತಂತ್ರ ಎಂದೂ ಸಹ ಕೊಟ್ಟಿಲ್ಲ ಅಥವಾ ನಮಗೆ ಸ್ವತಂತ್ರ ಇಲ್ಲ. ಸೂತ್ರಧಾರ ಆಡಿಸಿದಂತೆ ಆಡೋ ಗೊಂಬೆಗಳು ನಾವು ಅಂತ ಹೇಳ್ತಾ ಹೋಗ್ತಾರೆ. ನಾನು ಹೇಳದ್ನಲ್ಲ, ಇವತ್ತು ನಮ್ಮ ಜೀವನದಲ್ಲಿ ಏನೇನೆಲ್ಲ ಆಗ್ತಿದೆ, ಹೇಗಿದೆ ನಿಮ್ ಜೀವನ ಅಂತ ಯಾರಾದ್ರೂ ಕೇಳಿದ್ರೆ ನಾವು ಹೇಳ್ಬೇಕು ಗೊತ್ತಿಲ್ಲ. ಜೀವನ ಮುಂದೆ ಹೇಗಿದೆ ಅಂತನೂ ಗೊತ್ತಿಲ್ಲ, ಹಿಂದೆ ಹೇಗಿತ್ತು ಅಂತನೂ ಗೊತ್ತಿಲ್ಲ. ಬಿಕಾಸ್ ಅವನು ಹೇಗ್ ಆಡಿಸ್ಕೊಂಡ ಹೋಗ್ತಾ ಇದ್ದಾನೋ ಅದಕ್ ನಾನು ಅವನ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇದ್ದೀನಿ ಅಷ್ಟೆ. ಇಲ್ಲಿ ಯಾಕೆ ನಾವು ಕುಣಿತಾ ಇದ್ದೀವಿ ಅನ್ನೋ ಪದವನ್ನ ಬಳಸ್ದೆ ಅಂತ ಅಂದ್ರೆ ಯಾರಿಗಾದ್ರೂ ಗೊತ್ತಾ ಹೀಗೇ ಆಗತ್ತೆ ಅಂತ? ಈಗ ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಒಬ್ಬ ದೊಡ್ಡ ಸೈಂಟಿಸ್ಟ್, ಈ ಕಥೆನ ಕೇಳಿರ್ತೀರಾ ಅಂತ ಅನ್ಕೊಂಡಿದೀನಿ. ಒಬ್ಬ ದೊಡ್ಡ ಡಾಕ್ಟರ್ ಅವರು. ಅವರು ಯಾವುದೋ ಒಂದು ಕಾಯಿಲೆ ಬಗ್ಗೆ ಸಂಶೋಧನೆಯನ್ನ ಮಾಡ್ತಾ ಇರ್ತಾರೆ. ಒಂದು ಅರ್ಜೆಂಟ್ ಆಗಿ ಒಂದು ಮೀಟಿಂಗಿಗೆ ಹೋಗ್ಬೇಕಾಗಿರುತ್ತೆ. ಒಂದು ಫ್ಲೈಟ್ ಅಲ್ಲಿ ಕೂತ್ಕೊಂತಾರೆ. ಆ ಫ್ಲೈಟ್ ಅಲ್ಲಿ ಕೂತ್ಕೊಂಡಾಗ ಅದು ಇದ್ದಕ್ಕಿದ್ದ ಹಾಗೆ ಪರಿಸರ ವಿಕೋಪ ಆಗ್ಬಿಟ್ಟು ಅರ್ಧದಲ್ಲೇ ಲ್ಯಾಂಡ್ ಮಾಡ್ಬೇಕಾಗಿರುತ್ತೆ. ಎಲ್ಲೋ ಒಂದ್ ಕಡೆ ಲ್ಯಾಂಡ್ ಮಾಡ್ತಾರೆ. ಅಲ್ಲಿಂದ ಅವನು ಅಯ್ಯೋ ಇಲ್ಲ ಇಲ್ಲ ನನಗೋಸ್ಕರನೇ ಅವರು ಸೆಮಿನಾರ್ ಇಟ್ಕೊಂಡಿದ್ದಾರೆ, ನಾನು ಹೋಗ್ಲೇಬೇಕು ಅಂತ ಏನ್ ಮಾಡ್ತಾರೆ, ಒಂದು ಓನ್ ವೆಹಿಕಲ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ
ಆ ಡ್ರೈವರ್‌ಗೂ ಸಹ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ. ಕಾಡಿನ ಒಳಗೆ ಎಲ್ಲೋ ಒಂದು ಕಡೆ ನುಸುಳು ಬಿಡ್ತಾನೆ. ಅವರಿಗೆ ದಾರಿ ತಪ್ಪಿಡುತ್ತೆ. ಏನ್ ಮಾಡೋದು ಅಂತಾನೆ ಗೊತ್ತಾಗೋದಿಲ್ಲ. ಆ ವ್ಯಕ್ತಿ ಸುಮ್ನೆ ಕೂತ್ಕೊಂಡ್ಬಿಡ್ತಾರೆ. ಏನಪ್ಪಾ ಮಾಡೋದು? ಅಲ್ಲ್ ನೋಡಿದ್ರೆ ಸೆಮಿನಾರ್ ಇದೆ, ಇಲ್ಲಿ ನೋಡಿದ್ರೆ ಈ ತರ ಎಲ್ಲ ಆಯ್ತು ಅಂತ ಹಿಂಗೆ ಕಣ್ಣ್ ಹಾಯಿಸ್ಬೇಕಾದ್ರೆ ಅಲ್ಲೆಲ್ಲೋ ಒಂದು ದೀಪ ಕಾಣತ್ತೆ. ಓಹ್! ಇದು ಅಲ್ಲೊಂದು ಗುಡಿಸ್ಲಿದೆ. ಕೊನೆ ಪಕ್ಷ ನಾವ್ ಎಲ್ಲಿದೀವಿ? ಇಲ್ಲಿ ಹೆಂಗ್ ಹೋಗ್ಬೋದು ಅಂತ ಅಲ್ಲಿ ಯಾರ್ಗಾರು ಕೇಳೋಣ ಅಂತ ಮನೆ ಒಳಗಡೆ ಬಾಗ್ಲು ತೆಗಿತಾರೆ. ಬಾಗ್ಲು ತೆಗ್ದಿದ ತಕ್ಷಣ ಬನ್ನಿ ಕುತ್ಕೊಳ್ಳಿ ಅಂತ ಒಂದು ಅಜ್ಜಿ ಕೈ ಸನ್ನೆ ಮಾಡಿ ತೋರಿಸ್ತಾರೆ. ಅವ್ರೇನೋ ಪಾರಾಯಣ ಮಾಡ್ತಾ ಇರ್ತಾರೆ. ಬನ್ನಿ ಕೂತ್ಕೊಳ್ಳಿ ಅಂತ ಕೈ ಸನ್ನೆ ಮಾಡ್ತಾರೆ. ಹಾಗೆ ಅಲ್ಲಿ ಒಂದು ಚಾಪೆ ಹಾಸಿರ್ತಾರೆ. ಕುಡಿಲಿಕ್ಕೆ ನೀರಿರುತ್ತೆ. ಹಾಗೆ ಹಣ್ಣುಗಳಿಟ್ಟಿರ್ತಾರೆ. ಅದನ್ನೆಲ್ಲ ನಿಮಗೇನೆ ತಗೊಳ್ಳಿ ಅಂತ ಕೈ ಸನ್ನೆ ಮಾಡುತ್ತೆ. ಇವ್ರು ತಿಂತಾ ನೀರ್ ಕುಡಿತಾ ಕುತ್ಕೊಳ್ತಾರೆ ಒಂದ್ ಸ್ವಲ್ಪ ಹೊತ್ತು. ಯಾಕೆಂದ್ರೆ ಅವ್ರಿಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಆ ಅಜ್ಜಿ ಪಾರಾಯಣವನ್ನ ಮುಗಿಸ್ತಾರೆ. ಮುಗಿಸ್ಬಿಟ್ಟು ಕಣ್ಣಿಗೆ ಒತ್ಕೊಂಡು ಅದನ್ನ ಇಟ್ಟು "ಬಾಪ ಹೇಗಿದೀಯಾ? ನೀನ್ ಯಾರು?" ಅಂತ ಕೇಳ್ತಾರೆ. ಆ ವ್ಯಕ್ತಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ತನ್ನ ಜೀವನದಲ್ಲಿ ನಡೆದಿದ್ದೆಲ್ಲ ಹೇಳ್ತಾರೆ. ನೋಡಿ ಹೀಗೆಲ್ಲೋ ಹೋಗ್ಬೇಕಾಗಿತ್ತು. ನೋಡಿದ್ರೆ ಹೀಗೀಗಾಗೋಯ್ತು. ನಾನ್ ನಿಮ್ ಮನೆಗ್ ಬಂದ್ಬಿಟ್ಟೆ ಅಂತ. ಪಕ್ಕದಲ್ಲೇ ಒಂದು ಮಗು ಮಲಗಿರುತ್ತೆ. ಆ ಅಜ್ಜಿಗೆ ಕೇಳ್ತಾರೆ, "ಯಾರು ಇವ್ರು?" ಅಂತ. ಆಗ ಅಜ್ಜಿ ಹೇಳುತ್ತೆ, "ಇದು ನನ್ನ ಮೊಮ್ಮಗ. ಇವ್ನಿಗೆ ಹುಷಾರಿಲ್ಲ." ಒಂದು ಕಾಯಿಲೆಯ ಹೆಸರನ್ನ ಹೇಳುತ್ತೆ. ಹುಷಾರಿಲ್ಲ. ಅದ್ಯಾರೋ ತುಂಬಾ ದೊಡ್ಡ ಡಾಕ್ಟರ್ ಅಂತೆ. ಅವ್ರು ಇದ್ರ ಬಗ್ಗೆ ಏನೋ ಸಂಶೋಧನೆ ಮಾಡ್ತಾ ಇದಾರಂತೆ. ನಾವು ಪುಟ್ಟ ಜನ ಅಪ್ಪ. ನಾವೆಲ್ಲ ಎಲ್ಲಿ ಹೋಗ್ಲಿಕ್ಕಾಗತ್ತೆ. ಅದಕ್ಕೇನೆ ಭಗವಂತನ ಮೊರೆ ಹೋಗ್ತಾ ಇದ್ದೀನಿ ಅಷ್ಟೇ ನಾನು. ಈಗ ಭಗವಂತನನ್ನ ಪ್ರಾರ್ಥಿಸೋದು ಬಿಟ್ರೆ ನನ್ನ ಕೈಯಲ್ಲಿ ಇನ್ನೇನೂ ಇಲ್ಲ. ನನ್ನ ಮಗ ಮತ್ತೆ ಸೊಸೆ ಯಾವುದೋ ಒಂದು ದುರ್ಘಟನೆಯಲ್ಲಿ ಹೋಗ್ಬಿಟ್ರು. ನಾನೊಬ್ಬನೇ ಇವನಿಗೆ ಆಸರೆ. ನಾನು ಇರೋ ಅಷ್ಟ್ರೊಳಗೆ ಇವನು ಸರಿ ಹೋದ್ರೆ ಸಾಕು ಅನ್ನೋದೇ ನನ್ನ ಪ್ರಾರ್ಥನೆ ಅಂತ ಹೇಳುತ್ತೆ. ಆಗ ಆ ವ್ಯಕ್ತಿ ಹೇಳ್ತಾನೆ, "ನೀವು ಅನ್ಕೊಂಡಿದ್ದೀರಾ ಅವ್ರು ತುಂಬಾ ದೊಡ್ಡ ವ್ಯಕ್ತಿ, ದೊಡ್ಡ ಡಾಕ್ಟ್ರು ಅಂತ. ಆದ್ರೆ ನಿಮ್ಮ ಪ್ರಾರ್ಥನೆ ಹಾಗೂ ನಿಮ್ಮ ಭಗವಂತ ಎಷ್ಟು ಗಟ್ಟಿ ಇದ್ದಾನೆ ಅಂದ್ರೆ, ಆ ಯಾರು ನೀವು ಡಾಕ್ಟರ್ ಅಂತ ಹೇಳ್ತಾ ಇದ್ರೋ ಅದೇ ವ್ಯಕ್ತಿನೇ ನಾನು. ನಾನೇ ಸಂಶೋಧನೆ ಮಾಡ್ತಾ ಇರೋದು. ಬಹುಶಃ ನಿಮ್ಮ ಮೊಮ್ಮಗನನ್ನ ನೋಡ್ಬೇಕು ಅಂತಲೇ ಇವತ್ತೆಲ್ಲ ಈ ಘಟನೆ ನಡೀತೋ ಏನೋ ನನಗೆ ಗೊತ್ತಿಲ್ಲ" ಅಂತ ಅಂದ್ಬಿಟ್ಟು, ಆ ಮೊಮ್ಮಗನನ್ನ ಮತ್ತೆ ಅಜ್ಜಿಯನ್ನ ತಮ್ಮ ಜೊತೆ ಹಾಸ್ಪಿಟ್ಲ್‌ಗೆ ಕರ್ಕೊಂಡು ಹೋಗಿ ಅವರು ಟ್ರೀಟ್‌ಮೆಂಟ್ ಅನ್ನ ಕೊಡ್ತಾರಂತೆ. ಅಂದ್ರೆ ಇದು ಕೇಳೋದಿಕ್ಕೆ ಕಥೆ ತರ ಅನ್ನಿಸ್ಬೋದು. ಬಟ್ ಇದನ್ನ ನಾವು ತುಂಬಾ ಡೀಪ್ ಆಗಿ ನೋಡ್ದಾಗ ನಮಗೆ ಗೊತ್ತಾಗತ್ತೆ. ಭಗವಂತ ಒಂದ್ ಸೂತ್ರದ ಗೊಂಬೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಇದೊಂದು ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಯಾಕೆಂದ್ರೆ ನಾವೆಲ್ಲೋ ಹೋಗ್ಬೇಕು ಅನ್ಕೊಂಡಿರ್ತೀವಿ. ಎಲ್ಲೋ ಹೋಗ್ಲಿಕ್ ಆಗೋದಿಲ್ಲ. ಅವನು ಏನು ಪ್ಲಾನ್ ಮಾಡಿಟ್ಟಿರ್ತಾನೋ ಅದೇ ತರನೇ ಆಗೋದು ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಅಷ್ಟೇನೆ. ಹಾಗಾಗಿ ನಾವೆಲ್ಲರೂ ಸಹ ಸೂತ್ರದ ಗೊಂಬೆಗಳು. ಅವನು ಹೇಗೆ ನಡೆಸ್ತಾನೋ ಹಾಗೆ ನಡೀತಾ ಹೋಗ್ಬೇಕಾಗತ್ತೆ. ನಮಗೆ ಸ್ವತಂತ್ರ ಇಲ್ಲ. ಹಾಗೆ ಸೂತ್ರಧಾರ ಆಡಿಸಿದಂತೆ ನಾವು ಆಡ್ತೇವೆ ಅಷ್ಟೆ. ಮನಸ್ಸಿಗೆ ಸ್ಮರಣ ಕೊಡುವ ಭಗವಂತ ನಿಜವಾದ ಕರ್ತ. ಇವತ್ ನಮಗೇನೋ ಒಂದು ಸ್ಮರಣೆ ಬರ್ತಾ ಇದೆ ಅಥವಾ ಒಂದು ನೆನಪು ಬರ್ತಾ ಇದೆ, ಒಂದು ಅರಿವು ಬರ್ತಿದೆ ಅಂದ್ರೆ ಅದಕ್ಕೂ ಕಾರಣ ಭಗವಂತ. ಇಲ್ಲ ಅಂದ್ರೆ ನಮಗೆ ಎಲ್ಲವನ್ನ ಮರೆಸುವ ಶಕ್ತಿ ಅವನಿಗಿದೆ. ಏಕೆಂದ್ರೆ ಇವತ್ತು ನಮ್ಮ ಪ್ರಾರ್ಥನೆಯಲ್ಲಿ ಒಬ್ರಿದ್ದಾರೆ ಅಥವಾ ನಮ್ಮ ನೆನಪಿನಲ್ಲಿ ಒಬ್ರಿದ್ದಾರೆ ಅಂದ್ರೆ ಅದೂ ಸಹ ಭಗವಂತನ ಆಶೀರ್ವಾದ ಅಷ್ಟೆ. ಹಾಗಾಗಿ ಈ ವಸುದೈವ ಕುಟುಂಬದಲ್ಲಿ ಇರೋ ನಾವೆಲ್ಲರೂ ಸಹ ವಸು ಅಂದ್ರೆ ಭೂಮಿ, ಏವ ಅಂದ್ರೆ ಒಂದು ಕುಟುಂಬ. ಈ ಭೂಮಿ ಮೇಲೆ ನಾವೆಲ್ಲರೂ ಏನಿದೀವೋ ನಾವೆಲ್ಲರೂ ಒಂದೇ ಕುಟುಂಬದವರು ಕಣ್ರಿ. ವಿ ಆರ್ ದ ಜಾಯಿಂಟ್ ಫ್ಯಾಮಿಲಿ. ಹಾಗಾಗಿ ಈ ಹ್ಮ್ ಕುಟುಂಬದಲ್ಲಿ ಯಾರೆಲ್ಲ ಇದೀವಿ ಎಲ್ಲರನ್ನ ಭಗವಂತ ಕೈ ಹಿಡಿದು ಕಾಪಾಡ್ಲಿ ಅಂತ ಹೇಳಿ ಕೇಳ್ಕೊಳ್ಳೋಣ. ಇನ್ನು ಮುಂದಿನ ನಾಮ ವಿಕರ್ತ. ವಿಕರ್ತ ಅಂತ ಅಂದ್ರೆ ವಿವಿಧವಾದ ಸೃಷ್ಟಿಯನ್ನ ಮಾಡುವ ಭಗವಂತ ವಿಕರ್ತ. ಭಗವಂತನ ಸೃಷ್ಟಿ ವಿಸ್ಮಯ ಮತ್ತೆ ವೈವಿಧ್ಯಪೂರ್ಣ. ಈ ಪ್ರಪಂಚದಲ್ಲಿ ಒಂದು ವಸ್ತು ಇದ್ದ ಹಾಗೆ ಇನ್ನೊಂದು ವಸ್ತು ಇಲ್ಲ. ಮರದ ಎಲೆ ಸಹ ಒಂದು ಎಲೆಯ ಹಾಗೆ ಇನ್ನೊಂದು ಎಲೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೂ ಒಂದು ಉದಾಹರಣೆ ಅಂದ್ರೆ ನಮ್ಮ ಬೆರಳಚ್ಚು. ಒಬ್ಬ ಮನುಷ್ಯನ ಫಿಂಗರ್ ಪ್ರಿಂಟ್ ಇದ್ದ ಹಾಗೆ ಇನ್ನೊಬ್ಬ ಮನುಷ್ಯನಿಗಿಲ್ಲ. ಈ ರೀತಿ ವೈವಿಧ್ಯಪೂರ್ಣ ಸೃಷ್ಟಿಯನ್ನ ನಿರ್ಮಿಸಿರುವ ಭಗವಂತನನ್ನ ನಾವಿಲ್ಲಿ ವಿಕರ್ತ ಅಂತ ಕರಿತಾ ಹೋಗ್ತೀವಿ. ಇನ್ನು ಗಹನ ಅಂತ ತೆಗೆದುಕೊಂಡ್ರೆ ಅತ್ಯಂತ ನಿಗೂಢವಾದ ಭಗವಂತ ಗಹನ.
ಅವನು ತುಂಬಾ ರಹಸ್ಯಮಯವಾಗಿದ್ದಾನೆ ಕಣ್ರಿ. ಯಾರೋ ಹೇಳ್ತಾರೆ ಒಬ್ಬ ಒಂದು ದೇವಸ್ಥಾನದಲ್ಲಿದ್ದಾನೆ ಅಂತ, ಇನ್ನೊಬ್ರು ಹೇಳ್ತಾರೆ ಇಲ್ಲ ಇಲ್ಲ ಅವನು ಇಲ್ಲಿದ್ದಾನೆ ಅಂತ. ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಹೇಗಿದ್ದಾನೆ ಅಂತ ಗೊತ್ತಿಲ್ಲ. ಈಗ ತಾನೇ ನೀವೇ ಹೇಳಿದ್ರಿ ಅವನು ಸೂತ್ರಧಾರ ಅಂತ. ಅವ್ನು ನನ್ನ ಕಣ್ಣಿಗೆ ಕಾಣಿಸೇ ಇಲ್ಲ. ಅವನು ನನ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೂ ಎಲ್ಲ ನನ್ನ ಆಗು ಹೋಗುಗಳನ್ನ ನೋಡ್ಕೊಳ್ಳೋನು ಅವನು. ಹೀಗಿರ್ಬೇಕಾದ್ರೆ ಅವನನ್ನ ನಾನು ಹೇಗೆ ನೋಡೋದಿಕ್ಕೆ ಸಾಧ್ಯ? ಅವನು ಗಹನ, ನಿಗೂಢ ಆತ. ಹಾಗೇನೆ ಆತ ಮಾಡಿದ ಸೃಷ್ಟಿ ಮಾತ್ರ ನಮ್ಗೆ ಕಾಣಿಸ್ತಾ ಹೋಗುತ್ತೆ. ಆದರೆ ಆತ ಕಾಣಿಸೋದಿಲ್ಲ. ಆತನನ್ನ ತಿಳಿಯಬೇಕಾದ್ರೆ ಶಾಸ್ತ್ರದ ಒಳಹೊಕ್ಕು ನಾವು ಪ್ರಯತ್ನಿಸಬೇಕು. ನಾವು ಶಾಸ್ತ್ರ ಅಂತ ಅಂದ ತಕ್ಷಣ ನಾನು ಹೇಳದ್ನಲ್ಲ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಇದ್ರ ಒಳಗೆ ಹೋಗಿ ಹುಡುಕಬೇಕಾ? ಇದೇ ರೀತಿ ಪೂಜೆ ಪುನಸ್ಕಾರವನ್ನ ಮಾಡ್ಬೇಕಾ ಅಂತ ಅಂದ್ರೆ ಅದಕ್ಕೆ ದಾಸರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅಲ್ವಾ? ಅವನೇ ಸೃಷ್ಟಿಸಿದ ಎಲ್ಲ ವಸ್ತುಗಳನ್ನ ಅವನಿಗೆ ಕೊಟ್ಟು ನಾವು ವರ ಕೇಳ್ತಾ ಹೋಗ್ತೀವಿ. ನೋ, ಅವನಿಗೆ ಬೇಕಾಗಿರೋದು ಅವನು ಸೃಷ್ಟಿ ಮಾಡಿದಂತಹ ವಸ್ತುಗಳಲ್ಲ, ಅವನೇ ಸೃಷ್ಟಿ ಮಾಡಿದಂತಹ ಈ ಮನುಷ್ಯನ ಮನಸ್ಸು ಅಷ್ಟೆ. ನಮ್ಮ ಮನಸ್ಸನ್ನ ಅವನಿಗೆ ಅರ್ಪಿಸ್ಬಿಡ್ಬೇಕು. ನೋಡು ತಗೋ, ಇದನ್ನ ಕಾಪಾಡೋ ಭಾರ ನಿಂದು, ಜೋಪಾನವಾಗಿ ಇಟ್ಕೋ. ಯಾಕೆ ಅಂತ ಅಂದ್ರೆ ನಾನು ಇನ್ಯಾರಿಗೂ ನಂಬಿಟ್ಟು ಕೊಟ್ರೆ ಅವರು ಮರ್ತ್ ಹೋಗ್ತಾರೆ, ಒಡೆದ್ಬಿಟ್ಟು ಹೋಗ್ತಾರೆ, ಗೊತ್ತಿಲ್ಲದೆ ಇನ್ನೆಲ್ಲೋ ಬೀಳಿಸ್ಬಿಟ್ಟು ಹೋಗ್ತಾರೆ. ಅಥವಾ ಒಬ್ಬೊಬ್ಬರ ಕೈಯಲ್ಲಿ ಹತ್ತಾರು ಮನಸ್ಸುಗಳಿರುತ್ತೆ, ಯಾವ್ದನ್ನ ಅವ್ರು ನೋಡ್ಕೋಬೇಕು ಅಂತ ಗೊತ್ತಿಲ್ಲ. ಆದ್ರೆ ನನ್ನ ಮನಸ್ಸನ್ನ ಜೋಪಾನವಾಗಿ ಕಾಪಾಡೋ ಹೊಣೆ ನಿನ್ನದು ಅಂತ ನಾವು ಅವನ ಮೊರೆ ಹೋಗ್ಬೇಕಾಗತ್ತೆ. ಹಾಗಾಗಿ ಆತನನ್ನ ತಿಳಿಯಬೇಕಾದ್ರೆ ನಾವು ಶಾಸ್ತ್ರದ ಮೊರೆ ಹೋಗ್ಬೇಕು. ಆ ಶಾಸ್ತ್ರ ಭಗವದ್ಗೀತೆಯ ಒಳಗಡೆ ಇದೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗತ್ತೆ. ನನ್ನನ್ನ ಹೇಗೆ ಆರಾಧನೆ ಮಾಡಬೇಕು, ನಾನು ಯಾರನ್ನ ಪ್ರೀತಿಸ್ತೀನಿ, ನಾನು ಹೇಗೆ ನಿಮಗ್ ಸಿಗ್ತೀನಿ, ಎಲ್ಲವುದೂ ಸಹ ಅದರಲ್ಲಿ ಬಹಳ ಸುಂದರವಾಗಿ ವರ್ಣನೆ ಹಾಗೂ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ ಭಗವಂತ. ಇನ್ನು ಗುಹಃ ಅಂತ ತೆಗೆದುಕೊಂಡ್ರೆ ಹೃದಯದ ಗುಹೆಯಲ್ಲಿ ಅವಿತನಾದವನು ಅಂದ್ರೆ ಔಸಿಟ್ಕೊಂಡಿದ್ದಾನೆ, ಬಚ್ಚಿಟ್ಕೊಂಡಿದ್ದಾನೆ. ಹಾಗೂ ಹೃತ್ಕಮಲದ ಮಧ್ಯೆ ವಾಸಿಸುವ ಭಗವಂತ ಗುಹ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಆತ ಎಂದೂ ಸಹ ಬಿಚ್ಚಿಡುವುದಿಲ್ಲ. ಜೀವದ ಸಾಧನೆ ಪೂರ್ತಿಯಾಗುವ ತನಕ ಆತ ಕಾಣಿಸಿಕೊಳ್ಳೋದಿಲ್ಲ. ಆತ್ಮ ಸಾಕ್ಷಾತ್ಕಾರದ ಮೇಲೆ ಜೀವ ಸ್ವರೂಪದಿಂದ ಆತನನ್ನ ನಾವು ನೋಡೋದಿಕ್ಕೆ ಸಾಧ್ಯ. ಇವತ್ತು ನಾವು ಭಗವಂತನನ್ನ ನೋಡಬೇಕು ಅಂತ ಅಂದ್ರೆ ನಮ್ಮ ಈ ದೇಹವನ್ನ ಬಿಟ್ಟು ಹೋದಾಗ ಮಾತ್ರ ಅದು ಸಾಧ್ಯ. ಅದಕ್ಕೆ ಹೇಳೋದು, ಏನನ್ನಾದ್ರೂ ಪಡಿಬೇಕು ಅಂದ್ರೆ ಏನನ್ನಾದ್ರೂ ಬಿಡ್ಬೇಕು ಅಂತ. ಎಷ್ಟೊಂದ್ ಜನ ಸಾಧನೆ ಮಾಡಿರ್ತಾರಲ್ವಾ, ಅವ್ರ ಹತ್ರ ಹೋಗಿ ನೀವು ಮಾತಾಡ್ಸಿ, ಅಯ್ಯೋ ನಿಮ್ಗೆ ಎಷ್ಟು ಈಸಿಯಾಗಿ ಸಿಕ್ಬಿಡುತ್ತಲ್ವಾ ನಿಮ್ಗಿದು ಅಂತ ಅಂದ್ರೆ ಅವ್ರು ಹೇಳ್ತಾರೆ, ಅಯ್ಯೋ ನಿಮ್ಗೇನ್ರಿ ಗೊತ್ತು, ನಾನು ಎಷ್ಟು ಕಷ್ಟಪಟ್ಟಿದೀನಿ ಅಂತ. ಅಲ್ವಾ? ಜಸ್ಟ್ ಲೈಕ್ ದಟ್ ನಾವೀಗ ಭಗವಂತನನ್ನ ನೋಡ್ಬೇಕು ಅಂದ್ರು ನಾವು ನಮ್ಮ ಸಾವಿನಲ್ಲಿ ನೋಡ್ಬೇಕು. ಹಾಗಾಗಿ ಸಾವು ತುಂಬಾ ಪವಿತ್ರ ಹಾಗೂ ಪರಿಶುದ್ಧ. ಯಾಕೆ ಅಂದ್ರೆ ನಮ್ಮನ್ನ ನಮ್ಮ ಭಗವಂತನ ಬಳಿ ಕರೆದುಕೊಂಡು ಹೋಗುವ ಸಾಧನ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋದಾದ್ರೆ, ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನ ಸ್ಥಾನದೋ ಧ್ರುವಃ ಪರಧಿಃ ಪರಮಸ್ಪಷ್ಟಸ್ತುಷ್ಟಃ ಪುಷ್ಟಃ ಶುಭೇಕ್ಷಣಃ. ಇಲ್ಲಿ ಮೊದಲನೇದು ವ್ಯವಸಾಯ. ವ್ಯವಸಾಯ ಅಂದ್ರೆ ನಿಶ್ಚಯ ಜ್ಞಾನ ಸ್ವರೂಪ ಭಗವಂತ ಅಂತ. ಈಗ ಬೇಸಾಯ ಮಾಡೋದನ್ನ ವ್ಯವಸಾಯ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ ಉಳುಮೆ ಮಾಡ್ಬೇಕು, ಯಾವಾಗ ಭೂಮಿ ಹಸನ ಮಾಡ್ಬೇಕು, ಯಾವಾಗ ನಾನು ಬಿತ್ತನೆ ಮಾಡ್ಬೇಕು, ಯಾವಾಗ ಕಳೆ ಕೀಳ್ಬೇಕು, ಎಲ್ಲವುದೂ ಸಹ ಆ ರೈತನಿಗೆ ಗೊತ್ತಿರುತ್ತೆ. ಅದೇ ರೀತಿ ಭಗವಂತನ ಬಿಟ್ಟರೆ ಯಾರಿಗೂ ನಿಶ್ಚಯ ಜ್ಞಾನ ಇಲ್ಲ. ಒಂದು ವಸ್ತುವನ್ನ ನಿಖರವಾಗಿ ತಿಳಿಯಲು ಇಡೀ ವಿಶ್ವದ ರಚನೆ ಗಣಿತಬದ್ಧವಾಗಿರಬೇಕು ಅಂತ ಹೇಳ್ತಾ ಹೋಗ್ತಾರೆ.
ಇಲ್ಲಿ ಭಗವಂತ ವ್ಯವಸಾಯ ಅಂತ ಅನ್ನೋದಕ್ಕೆ ನಾನು ಆಗ್ಲೇ ಹೇಳಿದ ಹಾಗೆ ಗಣಿತಬದ್ಧವಾಗಿದೆ ಅವನು ಮಾಡಿರೋದು. ಅಂದ್ರೆ ಯಾವಾಗ ಕೂಡ್ಬೇಕು, ಯಾವಾಗ ಕಳಿಬೇಕು, ಯಾವಾಗ ಗುಣಿಸ್ಬೇಕು, ಯಾವುದು ಯಾವಾಗ ಭಾಗಿಸ್ಬೇಕು ಎಲ್ಲವೂ ಅವನಿಗೆ ಗೊತ್ತಿದೆ. ಆದ್ರೆ ನಮಗೆ ಎಲ್ಲವುದೂ ಸಹ ಒಂದು ರೀತಿಯಾದಂತಹ ವಿಸ್ಮಯ, ಆಕಸ್ಮಿಕ ಅಂತ ಅನ್ಸೋದಿಕ್ಕೆ ಶುರು ಆಗತ್ತೆ. ಎಲ್ಲವನ್ನ ಕರಾರುವಕ್ಕಾಗಿ ತಿಳಿದಿರುವ ಭಗವಂತ ವ್ಯವಸಾಯ. ಯಾರಿಗಾರು ಗೊತ್ತಿತ್ತಾ ಈ ವಯಸ್ಸಲ್ಲಿ ನಾವು ವಿಷ್ಣು ಸಹಸ್ರನಾಮದ ಅರ್ಥವನ್ನ ತಿಳ್ಕೊಳ್ತೀವಿ ಅಂತ? ಅಥವಾ ಗೊತ್ತಿತ್ತಾ ಭಗವಂತ ನಮಗೆ ಈ ತರದ ಆಧ್ಯಾತ್ಮಿಕವಾಗಿ ಎಳ್ಕೊಳ್ತಾನೆ ಅಂತ? ಇಲ್ಲ ಅಲ್ವಾ? ಅಂದ್ರೆ ಇಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಈಗ ನಮ್ಮ ಜೀವನವನ್ನ ನಾವೇ ಒಂದು ಸರಿ ಕಣ್ಮುಚ್ಚಿ ನಾವು ನಮ್ಮ ಜೀವನದ ಒಂದು ಕ್ವಿಕ್ ರೀಕ್ಯಾಪ್ ನೋಡಿದಾಗ, ಅಯ್ಯೋ ಇವ್ರು ನಮ್ಮನೆ ಹತ್ರನೇ ಇದ್ರು ಆದ್ರೆ ಇದ್ದಕ್ಕಿದ್ದ ಹಾಗೆ ಪರಿಚಯ ಆಗೋದ್ರು, ನೋಡಿದ್ರೆ ನಮ್ ರಿಲೇಶನ್ನೇ ಆಗೋದ್ರಪ್ಪ ಅಲ್ವಾ? ಅಂದ್ರೆ ಎಲ್ಲವುದು ನಮಗೆ ಆಕಸ್ಮಿಕ. ಆದ್ರೆ ಭಗವಂತನಿಗೆ ಯಾವುದು ಆಕಸ್ಮಿಕ ಅಲ್ಲ. ಅವ್ರನ್ನ ನಿಮ್ ಮನೆ ಪಕ್ಕ ತಂದಿಟ್ಟಿದ್ದೆ ನಿಮಗ್ ಪರಿಚಯ ಆಗ್ಲಿ, ನಿಮ್ಗ ಅವ್ರ ಸಂಬಂಧಿಗಳಾಗ್ಲಿ ಅಂತ. ಅಥವಾ ಇನ್ಯಾರ್ನೋ ಪರಿಚಯ ಮಾಡಿಸ್ಕೊಡ್ತಾನೆ. ಅವ್ರು ಇನ್ಯಾವಾಗ್ಲೂ ನಮಗ್ ಸಹಾಯಕ್ ಬರ್ತಾರೆ ಅಲ್ವಾ? ನಮ್ ಜೀವನವನ್ನ ಈಗ ಎಲ್ರು ಅವ್ರವ್ರ ಜೀವನದ್ದೇ ನೀವು ಯೋಚನೆ ಮಾಡ್ಕೊಳ್ಳಿ ಅಲ್ವಾ? ಹೌದು, ಇವರಿಂದ ನನಗೆ ಇದ್ ಸಹಾಯ ಆಗಿತ್ತು. ಈ ರೀತಿ ಭಗವಂತ ನಮ್ಮನ್ನ ಪ್ರತಿಯೊಂದು ಈ ವಿಶ್ವದ ರಚನೆನೇ ಹೇಗಾಗಿದೆ ಅಂದ್ರೆ ಗಣಿತಬದ್ಧವಾಗಿ ಅವನು ಮಾಡಿದಾನೆ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ವ್ಯವಸ್ಥಾನ ಅಂತ ತೆಗೆದುಕೊಂಡ್ರೆ ವಿವಿಧ ರೂಪಗಳಿಂದ ಪಿಂಡಾಂಡ ಹಾಗೂ ಬ್ರಹ್ಮಾಂಡದಲ್ಲಿ ತುಂಬಿರುವವ ಭಗವಂತ ವ್ಯವಸ್ಥಾನ. ಬೇರೆ ಬೇರೆ ದೇವತೆಗಳಿಗೆ ಈ ಪಿಂಡಾಂಡ ಮತ್ತು ಬ್ರಹ್ಮಾಂಡದಲ್ಲಿ ಬೇರೆ ಬೇರೆ ವ್ಯವಸ್ಥೆ ಇದೆ. ದೇವತೆಗಳಲ್ಲದೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ನಿಯಮಕ ವ್ಯವಸ್ಥೆ ಭಗವಂತ ಮಾಡಿದ್ದಾನೆ. ಅವರವರ ಜೀವ ಸ್ವರೂಪಕ್ಕನುಗುಣವಾಗಿ ಹಾಗೂ ಕರ್ಮ ಗುಣಕ್ಕನುಗುಣವಾಗಿ ಯಾರು ಎಲ್ಲಿ ಹುಟ್ಟಬೇಕು, ಏನು ಕೆಲಸ ಮಾಡಬೇಕು, ಎಲ್ಲ ವ್ಯವಸ್ಥೆಯನ್ನ ಮಾಡಿ ನಮ್ಮನ್ನ ಭೂಲೋಕಕ್ಕೆ ಕಳುಹಿಸುವ ಭಗವಂತ ವ್ಯವಸ್ಥಾನ. ಈಗ ನಿಮ್ಗೆ ಇದನ್ನೆಲ್ಲ ನೋಡ್ದಾಗ ಅನ್ಸುತ್ತೆ, ಓಕೆ ಹಾಗಿದ್ರೆ ಎಲ್ಲ ಭಗವಂತನೇ ಬರೆದ್ಬಿಟ್ಟಿದಾನಲ್ವಾ? ಹಾಗಿದ್ರೆ ನಾನ್ ಕೆಲಸ ಮಾಡೋದೇ ಬೇಡ ಅಲ್ವಾ ಅಂತ ಒಬ್ಬ ಭಕ್ತ ಕೇಳ್ತಾನೆ. ಎಲ್ಲ ನೀನೇ ಮಾಡಿದ್ಯಾ ಅಂದ್ಮೇಲೆ ನಾನ್ ಯಾಕೆ ಈ ಕರ್ಮಗಳನ್ನ ಮಾಡ್ಬೇಕು ಅಂತ. ಆಗ ಭಗವಂತ ಹೇಳ್ತಾ ಹೋಗ್ತಾನೆ, ಎಲ್ಲಾ ವ್ಯವಸ್ಥೆಯನ್ನ ಮಾಡಿದ್ದೀನಿ ನಾನು. ಆದರೆ ಅದರ ಫಲಗಳೇನಿದೆ ಅದು ನಿನ್ನ ಕರ್ಮಕ್ಕನುಗುಣವಾಗಿ ಇದೆ. ಎಲ್ಲರ ಪುಸ್ತಕದಲ್ಲಿ ಮೊದಲ ಪುಟದಲ್ಲಿ ಹುಟ್ಟು, ಕೊನೆಯ ಪುಟದಲ್ಲಿ ಸಾವು ಬರೆದಿದ್ರೆ ಉಳಿದ ಎಲ್ಲ ಪುಟಗಳನ್ನ ನಿನ್ನ ಆಯ್ಕೆ ಮತ್ತು ನಿನ್ನ ಕರ್ಮಗಳು ನಿರ್ಧರಿಸ್ತಾ ಹೋಗತ್ತೆ. ಅದಕ್ಕೆ ತಕ್ಕ ಫಲಗಳನ್ನ ನೀನು ಅನುಭವಿಸ್ತೀಯಾ ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಹುಟ್ಟು ಸಾವು ಎಲ್ರಿಗೂ ಗೊತ್ತು, ಫಸ್ಟ್ ಪೇಜು ಲಾಸ್ಟ್ ಪೇಜು. ಆದ್ರೆ ಈ ಮಧ್ಯದ್ದೇನಿದೆ ಇದು ನಮ್ಮ ಪ್ರಯತ್ನದಿಂದ ಕೂಡಿರುತ್ತೆ. ಈಗ ಎಲ್ಲರ ಕೈಯಲ್ಲೂ ಫೋನ್ ಇದೆ, ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಅಲ್ವಾ? ಎಲ್ರು ಸೀರಿಯಲ್ ನೋಡೋದುಂಟು, ರೀಲ್ಸ್ ನೋಡೋದುಂಟು, ಇನ್ನೊಂದ್ ನೋಡೋದುಂಟು, ಮತ್ತೊಂದ್ ನೋಡೋದುಂಟು. ಆದ್ರೆ ನಮಗೆ ಏನ್ ಮಾಡ್ತಾನೆ, ನಮ್ಮನ್ನ ಆಯ್ಕೆ ಮಾಡ್ಕೊಂಡಾಗ ಎಸ್ ನೀನು ಆಧ್ಯಾತ್ಮಿಕವಾಗಿ ಮುಂದುವರಿ. ಈ ರೀತಿ ಪ್ರತಿಯೊಂದು ಆಯ್ಕೆಯೂ ಸಹ ನಮಗೆ ಆತ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಭಗವಂತನನ್ನ ವ್ಯವಸ್ಥಾನ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಸಂಸ್ಥಾನ ಅಂತ ತೆಗೆದುಕೊಂಡ್ರೆ ಜ್ಞಾನಿಗಳ ಹೃದಯದಲ್ಲಿ ಚೆನ್ನಾಗಿ ನೆಲೆಸಿರುವವನು, ಸರ್ವ ದೇವತೆಗಳ ಒಳಗಿದ್ದು ಅವರು ನಿರ್ವಹಿಸಬೇಕಾದ ಕಾರ್ಯವನ್ನು ಮಾಡಿಸುವ ಭಗವಂತ ಸಂಸ್ಥಾನ. ಆತನಿಗೆ ಗೊತ್ತು ಯಾರ್ಯಾರು ಯಾವಾಗ ಏನ್ ಕೆಲಸ ಮಾಡ್ಬೇಕು ಅಂತ. ಯಾಕೆಂದ್ರೆ ಅವನ ಅಧ್ಯಕ್ಷ ಅಲ್ವಾ? ಹಾಗಾಗಿ ಎಲ್ಲವನ್ನ ಆತ ನಿರ್ವಹಿಸ್ತಾ ಹೋಗ್ತಾನೆ. ಇನ್ನು ಧ್ರುವ ಅಂತ ತೆಗೆದುಕೊಂಡ್ರೆ ಸ್ಥಿರನಾದವನು. ಹಾಗೆ ಭಗವಂತನೊಬ್ಬನೇ ಶಾಶ್ವತ, ಇನ್ನಾರೂ ಸಹ ಶಾಶ್ವತವಲ್ಲ. ದೇವತೆಗಳ ಅವಧಿ ಕೇವಲ ಒಂದು ಕಲ್ಪ, ಆದರೆ ಭಗವಂತನ ಸ್ಥಾನ ಆದಿ ಅಂತ್ಯವಿಲ್ಲದ್ದು. ಹಾಗೂ ಜ್ಞಾನಿಗಳಿಗೆ ಧ್ರುವ ಲೋಕವನ್ನ ಕರುಣಿಸುವ ಭಗವಂತ ಧ್ರುವ. ಇಲ್ಲಿ ಜ್ಞಾನಿಗಳಿಗೆ ಯಾಕೆ ಧ್ರುವ ಲೋಕವನ್ನ ಕರುಣಿಸ್ತಾನಪ್ಪ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು ಧ್ರುವ ಮಹಾರಾಜನ ಕತೆ. ಧ್ರುವ ಮಹಾರಾಜ
ಒಮ್ಮೆ ತಂದೆಯ ತೊಡೆಯ ಮೇಲೆ ಕುತ್ಕೋಬೇಕು ಅಂತ ಹೋಗ್ತಾನೆ. ತುಂಬಾ ಪುಟ್ಟ ಬಾಲಕ ಕಣ್ರಿ. ನಮ್ಗೆಲ್ಲ ಹೇಗೆ ಚಿಕ್ಕ ಮಕ್ಳಿಗೆ ಆಸೆ ಇರುತ್ತೆ. ಅಪ್ಪ ಅಪ್ಪನ ತೊಡೆ ಮೇಲೆ ಕುತ್ಕೋಬೇಕು, ಅಮ್ಮನ ತೊಡೆ ಮೇಲೆ ಕುತ್ಕೋಬೇಕು ಅಂತ. ಆ ರೀತಿ ಆತನಿಗೂ ಒಂದು ಆಸೆ ಇರುತ್ತೆ. ಅಪ್ಪನ ತೊಡೆ ಮೇಲೆ ಕುತ್ಕೋಬೇಕು ಅಂತ. ಆದ್ರೆ ಚಿಕ್ಕಮ್ಮ ಅವನನ್ನ ಬೀಳಿಸ್ಬಿಡ್ತಾಳೆ. ಇಲ್ಲ, ನಾನು ಕೂತ್ಕೋಬೇಕು ಅಂತ ಹಠ ಮಾಡ್ತಾನೆ. ನೀನ್ ಹೋಗಿ ಭಗವಂತನ ಹತ್ರ ಕೇಳ್ಕೊಂಡ್ ಬಾ, ಆಮೇಲೆ ಕೂರಿಸ್ತೀನಿ ಅಂತ ಹೇಳ್ತಾಳೆ. ಆತ ತನ್ನ ತಾಯಿಯ ಬಳಿ ಹೋಗಿ ನಾನು ಭಗವಂತನ ನೋಡಕ್ಕೆ ತಪಸ್ ಮಾಡಕ್ ಹೋಗ್ತಾ ಇದ್ದೀನಿ. ನಿಂಗೆ ಚಿಕ್ಕಮ್ಮ ಎಲ್ಲ ಬೈದ್ ಬಿಟ್ಲು ಅಂತ ಹೇಳ್ತಾನೆ. ಆಗ ಧ್ರುವ ಮಹಾರಾಜನ ತಾಯಿ ಎಷ್ಟು ಸುಂದರವಾಗಿ ಹೇಳ್ತಾಳೆ ಅಂದ್ರೆ, ನೀನು ಭಗವಂತನನ್ನ ಕಾಣಬೇಕು ಅಂದ್ರೆ ಮೊದಲು ನೀನು ನಿನ್ನ ಚಿಕ್ಕಮ್ಮನ ಮೇಲಿರುವ ದ್ವೇಷವನ್ನ ಇಲ್ಲೇ ಬಿಟ್ಟು ನಿರ್ಮಲವಾದ ಮನಸ್ಸಿನಿಂದ ಹೋಗಿ ಕುಳಿತು ತಪಸ್ಸು ಮಾಡು. ಆಗ ಮಾತ್ರ ಭಗವಂತ ಕಾಣಿಸ್ಕೊಂತಾನೆ. ನೀನು ನಿನ್ನ ಹೃದಯದಲ್ಲಿ ಕೋಪ ದ್ವೇಷ ಎಲ್ಲ ಇಟ್ಕೊಂಡು ಹೋದ್ರೆ ಖಂಡಿತ ನಿಂಗ್ ಭಗವಂತ ಕಾಣೋದಿಲ್ಲ ಅಂತ ಮೊದಲ ಗುರುವಾಗಿ, ಅದಕ್ಕೆ ತಾಯಿಯೇ ಮೊದಲ ಗುರು ಅನ್ನೋದು, ಮೊದಲ ಗುರುವಾಗಿ ಧ್ರುವನಿಗೆ ಉಪದೇಶವನ್ನ ಕೊಡ್ತಾಳೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಧ್ರುವ ತನ್ನ ಹೃದಯವನ್ನ ಖಾಲಿ ಮಾಡ್ಕೊಂಡು ತಪಸ್ಸಿಗೆ ಹೋಗೋದಿಕ್ಕೆ ಹೋಗ್ತಾನೆ. ಕಾಡಿನಲ್ಲಿ ಹೋಗ್ತಾ ಇರ್ತಾನೆ. ಕಾಡಿನಲ್ಲಿ ಹೋಗ್ಬೇಕಾದ್ರೆ ನಾರದ ಮಹರ್ಷಿಗಳು ಸಿಗ್ತಾರೆ. ನಾರದ ಮಹರ್ಷಿಗಳು ಕೇಳ್ತಾರೆ, ಏನ್ ಮಾಡ್ತೀಯಾ? ತಪಸ್ಸು ಮಾಡ್ತೀನಿ. ಚಿಕ್ಕ ಹುಡ್ಗ. ಆಗ ಆ ನಾರದ ಮಹರ್ಷಿಗಳು ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂತಹ ಮಂತ್ರೋಪದೇಶವನ್ನ ಧ್ರುವನಿಗೆ ಕೊಡ್ತಾರೆ. ಯಾಕೆಂದ್ರೆ ಮಂತ್ರೋಪದೇಶವಿಲ್ಲದೆ ಜಪ ಮಾಡೋದಿಕ್ಕೆ, ತಪಸ್ಸು ಮಾಡೋದಿಕ್ಕೆ ಬರೋದಿಲ್ಲ. ಆಗ ಧ್ರುವ ಮಹಾರಾಜನಿಗೆ ಓಂ ನಮೋ ಭಗವತೆ ವಾಸುದೇವಾಯ, ಇದು ನೀನ್ ಹೇಳ್ತಾ ಹೋಗು, ನಿನಗೆ ಭಗವಂತ ಖಂಡಿತವಾಗ್ಲೂ ಸಿಗ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಅವನು ಸಹ ಆ ಗುರುಗಳು ಅಂದ್ರೆ ನಾರದ ಮಹರ್ಷಿಗಳು ಕೊಟ್ಟಂತಹ ಆ ಮಂತ್ರೋಪದೇಶವನ್ನ ತೆಗೆದುಕೊಂಡು ಹೋಗಿ ತಪಸ್ಸಿಗೆ ಕೂರ್ತಾನೆ. ಆ ರೀತಿ ತಪಸ್ಸಿಗೆ ಕೂತಾಗ ಮೊದಲು ಅಲ್ಲೇ ಸಿಗುವಂತ ಹಣ್ಣುಗಳನ್ನ ತಿಂದು ತಪಸ್ ಮಾಡ್ತಾನೆ. ಆಮೇಲೆ ಅನ್ಸುತ್ತೆ, ಅಯ್ಯಯ್ಯೋ ಹಣ್ಣು ತಿಂದು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ, ನದಿ ಪಕ್ಕ ಹೋಗಿ ತಪಸ್ ಮಾಡ್ತೇನೆ, ನೀರ್ ಕುಡ್ದು ತಪಸ್ ಮಾಡೋಣ. ಬೇಡ ಬೇಡ, ನೀರ್ ಕುಡಿಯೋಕ್ಕೂ ಟೈಮ್ ವೇಸ್ಟ್ ಆಗತ್ತೆ. ಕೊನೆಗೆ ಅಲ್ಲೇ ಬಿದ್ದಂತಹ ಎಲೆಗಳನ್ನ ತಿಂದು ಅವನು ತಪಸ್ಸು ಮಾಡ್ತಾನೆ. ಆಮೇಲೆ ಅವನಿಗನ್ಸುತ್ತೆ, ಅಯ್ಯೋ ಇಲ್ಲೂ ಟೈಮ್ ವೇಸ್ಟ್ ಆಗ್ತಿದೇನೋ, ಯಾಕೆಂದ್ರೆ ಭಗವಂತ ಬರ್ತಾ ಇಲ್ಲ ಅಲ್ಲ. ಹಾಗಾಗಿ ಏನು ಬೇಡ, ನಾನು ಏನು ತಿಂದೆ ಕುಡಿದೆ ನಾನು ತಪಸ್ಸನ್ನ ಮಾಡ್ತೀನಿ ಅಂತ ಕೂತ್ಕೊಂತಾನೆ. ಆ ರೀತಿ ತಪಸ್ಸು ಮಾಡುತ್ತಿದ್ದಂತಹ ಆ ಶಾಖ ಏನಿದೆ ಅದು ದೇವಲೋಕಕ್ಕೆ ಹೋಗಿ ಬಡಿತಾ ಇತ್ತಂತೆ. ದೇವಲೋಕದಲ್ಲಿ ಉಷ್ಣತೆ ಹೆಚ್ಚಾಯ್ತಂತೆ, ಇರಕ್ ಆಗ್ತಿರ್ಲಿಲ್ವಂತೆ. ಆಗ ಎಲ್ಲಾ ದೇವತೆಗಳು ಹೋಗಿ ಭಗವಂತನ ಬಳಿ ಕೇಳ್ಕೊಂತಾರೆ, ಭಗವಂತ ದಯವಿಟ್ಟು ಆ ಪುಟ್ಟ ಬಾಲಕ ನೋಡು, ಅವ್ನು ತುಂಬಾ ಚಿಕ್ಕವನಿದ್ದಾನೆ, ನೀನ್ ಅವನಿಗೆ ಏನ್ ಬೇಕು ಕೊಟ್ಬಿಡು, ಅವನೇನ್ ನಿನ್ನ ಹತ್ರ ತುಂಬಾ ದೊಡ್ಡದೇನು ಕೇಳಲ್ಲ ಅಂತ ದೇವತೆಗಳು ಹೇಳ್ತಾರೆ. ಆಗ ಭಗವಂತ ಕೊಡ್ತೀನಿ, ಯಾಕೆ ತಲೆ ಕೆಡಿಸ್ಕೊಂತೀರಾ ಅಂತ ಹೇಳ್ತಾನೆ. ಕೊನೆಗೆ ಭಗವಂತ ಬಂದು ಕೇಳಿದಾಗ ಆತ ಕೇಳಿದ್ದು ಒಂದೇ, ನಾನ್ ನನ್ನ ತಂದೆ ತೊಡೆ ಮೇಲೆ ಕೂತ್ಕೋಬೇಕು ಅಂತ. ಆಗ ಭಗವಂತ ಅವನಿಗೆ ಹರಸಿ ಹಾರೈಸ್ತಾನೆ. ಹೇಳ್ತಾನೆ, ನೀನು ಈ ಜನ್ಮದಲ್ಲಿ ನಿನ್ನ ತಂದೆಯ ಪ್ರೀತಿ ದೊರಕಲಿ, ಹಾಗೆ ನೀನು ಒಳ್ಳೆಯ ಸಾಮ್ರಾಜ್ಯಕಾರನಾಗು, ಹಾಗೆ ಕೊನೆಗೆ ನಿನಗೋಸ್ಕರ ಒಂದು ಧ್ರುವ ಲೋಕವನ್ನ ಮಾಡ್ಕೊಡ್ತೀನಿ, ಆ ಲೋಕಕ್ಕೆ ನೀನು ಬಂದು ಸೇರು, ಯಾಕೆಂದ್ರೆ ಅಲ್ಲಿ ಜ್ಞಾನಿಗಳೇ ಇರ್ತಾರೆ ಅಂತ. ಹಾಗಾಗಿ ಆ ಜ್ಞಾನಿಗಳು ಧ್ರುವ ಲೋಕಕ್ಕೆ ಹೋಗೋದ್ರಿಂದ ಭಗವಂತನನ್ನ ಧ್ರುವ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಪರರ್ಧಿಹಿ ಅಂತ ತೆಗೆದುಕೊಂಡ್ರೆ ಸಂಸ್ಕೃತದಲ್ಲಿ ರಥಿ ಅಂದ್ರೆ ಸಮೃದ್ಧಿ ಅಥವಾ ಪೂರ್ಣತೆ. ಭಗವಂತ ಸಮೃದ್ಧಿಯ ತುತ್ತ ತುದಿ ಹಾಗೂ ಅದು ಅನಂತ. ನಮಗೆ ಸಮೃದ್ಧಿ ಅಂತ ಅಂದ್ರೆ ಜ್ಞಾನ, ಬಲ, ಐಶ್ವರ್ಯ, ಸಜ್ಜನಿಕೆ ಇತ್ಯಾದಿಯನ್ನ ಕೊಡುವ ಭಗವಂತ ಹಾಗೂ ಪರಿಪೂರ್ಣ ಸ್ವರೂಪ ಭಗವಂತನನ್ನ ನಾವಿಲ್ಲಿ ಪರರ್ಧಿಹಿ ಅಂತ ನಾವಿಲ್ಲಿ ಕರೀತಾ ಹೋಗ್ತೇವೆ. ಭಗವಂತನ ಮುಂದಿನ ನಾಮ ಪರಮಸ್ಪಷ್ಟ. ಭಗವಂತ ಸ್ಪಷ್ಟ ಹಾಗೂ ಯಾರಿಗೂ ತಿಳಿಯದದ್ದನ್ನು ನೋಡಿ ತಿಳಿದವನು ಅಂತ ಹೇಳ್ತಾ ಹೋಗ್ತಾರೆ. ಜ್ಞಾನಿ ಅಜ್ಞಾತನಾದ ಭಗವಂತನನ್ನು ಕೆಲವೊಮ್ಮೆ ನಿಶ್ಚಲವಾಗಿ ಕಾಣ್ತಾ ಹೋಗ್ತಾನೆ. ಹಾಗೂ ಭಗವಂತ ನಾವು ಹೊರಗಿನಿಂದ ಕಾಣುವ ವಸ್ತು ಖಂಡಿತವಾಗ್ಲೂ ಅಲ್ಲ. ಆತನನ್ನು ಇದ್ದಂತೆ ಎನ್ನುವ ರೂಪ ಹೊಂದಿಲ್ಲ. ಅಂದರೆ ಆತ ಹೀಗೆ ಇದನ ಅಂತ ನಾವು ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಆತ ಆಕಾಶದಂತೆ ಆತ ಕಾಣಿಸಿಕೊಂಡ್ರೆ ಸ್ಪಷ್ಟವಾಗಿ ಕಾಣಿಸ್ಕೊಳ್ತಾನೆ. ಹಾಗೆ ಕಾಣಿಸಿಕೊಂಡಾಗ ನಮಗೆ ಕಾಣುವ ಎಲ್ಲ ವಸ್ತುಗಳು ಸಹ ಅಸ್ಪಷ್ಟವಾಗುತ್ತದೆ ಅಂತ ಹೇಳ್ತಾ ಹೋಗ್ತಾರೆ.
ಹಾಗೆ ಭಗವಂತ ಕೆಲವೊಮ್ಮೆ ಕಾಣದವರ ಸಂಶಯಕ್ಕೆ ಆತ ಕಾಣಿಸುವ ತನಕ ಪರಿಹಾರ ಖಂಡಿತ ಸಿಕ್ಕೋದಿಲ್ಲ. ಹಾಗೆ ಕಂಡವರಿಗೆ ಕಂಡ ಮೇಲೆ ಸಂಶಯ ಎಂದೂ ಸಹ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಯಸ್ಮಿನ್ ವಿಜ್ಞಾನತೆ ಸರ್ವವಿಧಂ ವಿಜ್ಞಾತಂ ಅಂತ ಹೇಳ್ತಾರೆ. ಅಂದರೆ ಭಗವಂತನನ್ನು ತಿಳಿದವನಿಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆ ಇರೋದಿಲ್ಲ. ಅದು ಸ್ಪಷ್ಟವಾಗಿ ವಿಶ್ವದ ರಹಸ್ಯವನ್ನು ನಮಗೆ ತೆರೆದು ಬಿಡ್ತಾನೆ ಭಗವಂತ. ಹೀಗೆ ಜ್ಞಾನಿಗಳಿಗೆ ನಿಶ್ಚಲವಾಗಿ ಗೋಚರ ಆಗೋ ಭಗವಂತನನ್ನು ನಾವು ಪರಮಸ್ಪರ್ಶ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಹಾಗೆ ಮುಂದಿನ ನಾಮಕ್ಕೆ ಹೋದಾಗ ತುಷ್ಟ ಅಂತ ಅಂದರೆ ಭಗವಂತ ನಿತ್ಯ ತೃಪ್ತ. ಮಾನವರಾದ ನಮಗೆ ಸಾಕು ಅನಿಸೋದು ಖಂಡಿತ ಇರೋದಿಲ್ಲ. ಅಪ್ಪಿ ಸಾಕು ಅಂತ ಅಂದ್ರೂ ಅದು ಕೇವಲ ಊಟಕ್ಕಷ್ಟೇ ನಾವು ಸಾಕು ಅನ್ನೋದು, ಅದೂ ಸಹ ತಾತ್ಕಾಲಿಕ. ಈಗ ಉದಾಹರಣೆ, ಬೆಳಗ್ಗೆ ಒಂದು ಸ್ವಲ್ಪ ತಿಂಡಿ ಜಾಸ್ತಿ ತಿಂದ್ಬಿಟ್ವಿ ಅಂತ ಅಂದರೆ ಇನ್ನೊಂದು ಸಲ ಏನಾದ್ರು ಅವರು ತಿಂಡಿ ತೊಗೊಂಬಂದಾಗ ಅಯ್ಯೋ ಬೇಡ ತಿಂಡಿ ಜಾಸ್ತಿ ಆಗೋಗಿದೆ, ಅಥವಾ ತಿಂಡಿ ಜಾಸ್ತಿ ತಿಂದ್ಬಿಟ್ಟಿದ್ದೀನಿ ಅಂತ ಮಧ್ಯಾಹ್ನ ಊಟ ಮಾಡದೇ ಇರ್ಬೋದು, ಆದರೆ ರಾತ್ರಿ ಮತ್ತೆ ನಾವು ಊಟ ಮಾಡೇ ಮಾಡ್ತೀವಿ. ಅಂದರೆ ಈ ಬೇಡ ಅನ್ನೋದು, ಅಂದರೆ ಈಗ ಸಾಕು ಅನ್ನೋದೇನಿದೆ ಅದು ಕೇವಲ ತಾತ್ಕಾಲಿಕ ಅಷ್ಟೆ. ಬಯಕೆ ನಮ್ಮ ಬೆನ್ನನ್ನು ಬಿಡೋದಿಲ್ಲ. ಆದರೆ ಭಗವಂತ ಎಲ್ಲವುದರಿಂದಲೂ ಸಹ ಆತ ನಿತ್ಯ ತೃಪ್ತನಾಗಿದ್ದಾನೆ. ಯಾವುದನ್ನು ಬಯಸದ ಅಸಾಧಾರಣ ಸ್ವರೂಪ ಭಗವಂತನನ್ನು ನಾವಿಲ್ಲಿ ತುಷ್ಟ ಅಂತ ಹೇಳ್ತಾ ಹೋಗ್ತೇವೆ. ಇನ್ನು ಪುಷ್ಟ ಅಂತ ಹೇಳೋದಾದರೆ, ಪುಷ್ಟಃ ಅಂತ ಹೇಳ್ತಾರೆ, ಎಲ್ಲ ಗುಣಗಳಿಂದ ತುಂಬಿದ ಭಗವಂತ ಎಲ್ಲವುದರಿಂದ ಪೂರ್ಣನಾಗಿದ್ದಾನೆ. ಹಾಗೂ ಸ್ವಯಂ ಪರಿಪೂರ್ಣನಾದ ಭಗವಂತ ಪುಷ್ಟಃ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಅವನು ಪ್ರತಿಯೊಂದು ವಿಷಯದಲ್ಲೂ ಜ್ಞಾನ, ಬಲ, ಗುಣ, ಸ್ವರೂಪ, ನಾವು ಯಾವ ವಿಷಯವನ್ನು ತೆಗೆದುಕೊಂಡರೂ ಸಹ ಆತ ಪರಿಪೂರ್ಣನಾಗಿದ್ದಾನೆ ಅನ್ನೋ ವಿಷಯ ನಮಗೆ ತಿಳಿತಾ ಹೋಗುತ್ತೆ. ಇನ್ನು ಶುಭೇಕ್ಷಣ ಅಂತ ತೆಗೆದುಕೊಂಡ್ರೆ, ಶುಭೇಕ್ಷಣ ಅಂದರೆ ಮಂಗಳಕರವಾದ ಕಣ್ಣು ಅಥವಾ ನೋಟವುಳ್ಳವನು ಅಂತ. ಭಗವಂತನ ನೋಟ ಪರಮಾನುಗ್ರಹ ಮಾಡಬಲ್ಲದಂತಹ ನೋಟ ಅಂತ ಹೇಳ್ತಾರೆ. ಅಂದರೆ ಅವನ ಒಂದೇ ಒಂದು ನೋಟ ಸಾಕು ನಮ್ಮನ್ನು ಅನುಗ್ರಹ ಮಾಡೋದಕ್ಕೆ, ನಾವು ಉತ್ತುಂಗಕ್ಕೆ ಹೋಗೋದಕ್ಕೆ, ನಮ್ಮನ್ನು ಆತ ಕೈ ಹಿಡಿಯೋದಕ್ಕೆ ಜಸ್ಟ್ ಒಂದೇ ಒಂದು ದೃಷ್ಟಿ ಸಾಕು. ಭಗವಂತ ಎಲ್ಲೆಲ್ಲೂ ಶುಭವನ್ನು ಕಾಣುತ್ತಾನೆ. ಆತ ಎಂದು ಕೆಟ್ಟದ್ದನ್ನು ಕಾಣೋದಿಲ್ಲ. ಸಾಮಾನ್ಯರಾದ ನಮಗೆ ಹುಟ್ಟು ಮಂಗಲ ಹಾಗೂ ಸಾವು ಅಶುಭ ಅಂತ ಹೇಳ್ತಾ ಹೋಗ್ತೀವಿ. ಆದರೆ ಭಗವಂತನಿಗೆ ಹುಟ್ಟು ಎಷ್ಟು ಸಹಜ ಘಟನೆಯೋ ಸಾವು ಕೂಡ ಅಷ್ಟೇ ಸಹಜ ಘಟನೆ ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೋಸ್ಕರನೇ ಯಾದವರು ಹೋರಾಡಿ ಸಾಯಬೇಕಾದ್ರೆ ಭಗವಂತ ನಗ್ತಾ ನಿಂತಿದ್ದ. ಯಾಕೆಂದರೆ ಭಗವಂತನಿಗೆ ಯಾವುದೂ ಸಹ ಅಶುಭ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ವೇದವ್ಯಾಸರು ಹೇಳೋ ಹಾಗೆ ಈ ಸೃಷ್ಟಿಯಲ್ಲಿ ಈ ತನಕ ಯಾವುದೂ ಸಹ ಆಗಬಾರ್ದು, ಆಗಿಲ್ಲ, ಹಾಗೂ ಇನ್ನೂ ಆಗೋದೂ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಯಾವ ಘಟನೆ ಯಾಕೆ ಸಂಭವಿಸುತ್ತೆ ಅನ್ನೋ ಪರಿಜ್ಞಾನ ಮಾತ್ರ ನಮಗಿರೋದಿಲ್ಲ ಅಷ್ಟೆ. ಹಾಗಾಗಿ ನಮಗಿದು ಶುಭ, ಇದು ಅಶುಭ, ಈಗಲೇ ಭಗವಂತ ನನ್ನನ್ನು ಕೈ ಬಿಟ್ಬಿಟ್ನ ಅಂತ ನಾವು ಪಾಪ ಭಗವಂತನಿಗೆ ಸದಾ ಬೈತಾ ಇರ್ತೀವಿ ಅಷ್ಟೆ. ಇನ್ನು ಈ ನಾಮವನ್ನು ಒಡೆದಾಗ ಶುಭ ಪ್ಲಸ್ ಈ ಕ್ಷ ಪ್ಲಸ್ ನ, ಈ ರೀತಿ ಮೂರು ವಿಧದಲ್ಲಿ ವಿಂಗಡಣೆ ಮಾಡ್ತೀವಿ. ಇಲ್ಲಿ ಶುಭ ಅಂದರೆ ಭಗವಂತ. ಯಾಕಂದರೆ ಆತನಿಗೆ ಶುಭ ಇನ್ನೊಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಶುಭೇಕ್ಷರು ಅಂದರೆ ಭಗವಂತನನ್ನು ತಿಳಿದವರು ಅಂತ, ತಿಳಿದು ಕಂಡವರು ಅಂತ ಅರ್ಥ ಬರ್ತಾ ಹೋಗುತ್ತೆ. ನ ಅಂದರೆ ಬಲ. ಆದ್ದರಿಂದ ಶುಭೇಕ್ಷಣ ಅಂದರೆ ಜ್ಞಾನಿಗಳಿಗೆ ಪರಮಾನಂದ ನಿತ್ಯ ಪದವಿಯನ್ನು ಕೊಡುವ, ಜ್ಞಾನಿಗಳಿಗೆ ಬೆಂಬಲಿಸುವವ ಆತ. ಬರಿಯ ಕಣ್ಣಿಗೆ ನೋಟದಿಂದ ಸಕಲ ಪುರುಷಾರ್ಥವನ್ನು ಈಯುವ ಭಗವಂತ ಶುಭೇಕ್ಷಣ. ಅದಕ್ಕೆ ನಾನು ಹೇಳಿದ್ದು, ಅವನು ಒಂದೇ ಒಂದು ದೃಷ್ಟಿ ಸಾಕು ನಾವು ಉದ್ಧಾರ ಆಗೋದಕ್ಕೆ. ಯಾಕೆ ಅಂದರೆ ಕೆಸರಿನಲ್ಲೇ ಕಮಲ ಹುಟ್ಟಿದ್ರು ಆ ಕಮಲವನ್ನು ಅವನು ಕೈಯಲ್ಲಿ ಹಿಡಿದು ಮೋಕ್ಷವನ್ನು ಕೊಡ್ತಾ ಹೋಗ್ತಾನೆ. ಹಾಗಾಗಿ ಭಗವಂತನ ದೃಷ್ಟಿಯಲ್ಲಿ ನಾವೆಲ್ಲರೂ ಸಹ ಸಮಾನರೇ. ಅವನ ಒಂದೇ ಒಂದು ದೃಷ್ಟಿ ಸಾಕು ನಾವು ಉದ್ಧಾರ ಆಗೋದಕ್ಕೆ ಅಂತ ಹೇಳ್ತಾ ಹೋಗ್ತಾರೆ. ಮುಂದಿನ ಶ್ಲೋಕಕ್ಕೆ ಹೋಗೋದಾದರೆ ಈ ರೀತಿ ಇದೆ. ರಾಮೋ ವಿರಾಮೋ ವಿರಜೋ ಮಾರ್ಗೋ ನೇಯೋ ನಯೋ ನಯಃ ವೀರಶಕ್ತಿರ್ವಿಕ್ರಮೋ
ಭಕ್ತಿಮತಾಂ ಶ್ರೇಷ್ಠೋ ಧರ್ಮೋ ಧರ್ಮವಿದುತ್ತಮಃ. ಈ ಶ್ಲೋಕದಲ್ಲಿ ಮೊದಲಿಗೆ ಬರುವಂತಹ ನಾಮ ಏನಿದೆ ಅದು ರಾಮಃ ಅಂತ. ಅಂದರೆ ರಾಮ ಅಂದ ತಕ್ಷಣ ನಮ್ಮ ಮುಖದಲ್ಲೂ ಸಹ ಪ್ರಶಾಂತತೆ, ವಿನಯತೆ ಮೂಡ್ತಾ ಹೋಗುತ್ತೆ. ಇಲ್ಲಿ ರಾಮ ಅನ್ನೋ ಪದಕ್ಕೆ ಶಾಸ್ತ್ರದಲ್ಲಿ ಹಲವಾರು ಅರ್ಥಗಳನ್ನು ನಾವು ಕಾಣಬಹುದು. ಹಾಗೂ ಹಲವಾರು ರೀತಿಯಾಗಿ ನಾವು ವಿಂಗಡಣೆಯನ್ನು ಮಾಡ್ತಾ ಹೋಗ್ತೀವಿ, ಒಡಿತಾ ಹೋಗ್ತೀವಿ ಆ ಪದನ. ಅದರಲ್ಲಿ ಒಂದು ರಾ ಪ್ಲಸ್ ಆಮ, ಅಂದರೆ ರಕಿಳಿ ರಾ ಪ್ಲಸ್ ಆಮಹ ಅಂತ ಹೊಡಿತೀವಿ. ಆ ಥರ ಒಡೆದಾಗ ನಮಗೇನಾಗುತ್ತೆ, ಅಪರಿಮಿತವಾದ ಆನಂದ ಸ್ವರೂಪ ಹಾಗೂ ಎಲ್ಲರಿಗೂ ಆನಂದವನ್ನು ಹಂಚುವವನು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಭಗವಂತನ ಈ ಗುಣವನ್ನು ನಾವು ರಾಮಾವತಾರದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಹೋಗುತ್ತೆ ಹಾಗೂ ತಿಳಿತಾ ಹೋಗ್ತೀವಿ. ರಾಮಾಯಣದಲ್ಲಿ, ಅದರಲ್ಲೂ ರಾಮಾವತಾರದಲ್ಲಿ ಭಗವಂತ ಎಲ್ಲಿಗೂ ಯಾರಿಗೂ ಸಹ ನೋವನ್ನು ಉಂಟು ಮಾಡೇ ಇಲ್ವಂತೆ. ಅವನು ಕಾಡಿಗೆ ಹೋಗಬೇಕಾದ್ರೆ, ಅಂದರೆ ನಮ್ಮೆಲ್ರಿಗೂ ಗೊತ್ತಲ್ವ, ಅದಕ್ಕೆ ಕಾರಣಕರ್ತೆ ಕೈಕೆ. ಆದರೆ ಕಾಡಿಗೆ ಹೋಗಬೇಕಾದ್ರೆ ಆತ ಆ ಕೈಕೆಯ ಕಾಲಿಗೆ ಬಿದ್ದು ಕೇಳ್ತಾನೆ, ಅಮ್ಮ ನನ್ನಿಂದ ಏನಾದರೂ ತಪ್ಪಾಯ್ತಾ, ಅದಕ್ಕೋಸ್ಕರ ನೀನು ಈ ರೀತಿಯಾದಂತಹ ಕಠಿಣ ನಿರ್ಧಾರವನ್ನು ತಗೊಂಡ್ಯಾ, ಹಾಗಾಗಿ ನನ್ನಿಂದ ಏನೇ ಅಪರಾಧ ಆಗಿದ್ರೂ ಕ್ಷಮಿಸು ತಾಯಿ ಅಂತ ಹೇಳಿ ಕಾಲಿಗೆ ಬಿದ್ದು ಹೋಗ್ತಾನಂತೆ. ನಾವೇನಾದರೂ ಆಗಿದ್ರೆ ಎಷ್ಟು ಕೂಗಾಡ್ತಿದ್ವೋ ಅಲ್ವಾ. ಆದರೆ ಈ ರಾಮನ ಅವತಾರದಲ್ಲಿ ಅವನನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಮತ್ತೊಬ್ಬರ ಸಂತೋಷಕ್ಕಾಗಿ ತ್ಯಾಗ ಮಾಡ್ತಾ ಹೋಗ್ತಾನೆ ಹಾಗೂ ಅಪೂರ್ವ ಅವತಾರ ರಾಮಾವತಾರ ಅಂತ ಹೇಳ್ತಾ ಹೋಗ್ತಾರೆ. ಅದರ ಜೊತೆಗೆ ರಮೆಯ ಅರಸನಾದ ಸೀತಾಪತಿ ಈ ಭಗವಂತ ಹೆಣ್ಣು ಮತ್ತು ಗಂಡಿನ ನಡುವೆ ದಾಂಪತ್ಯ ಜೀವನ ಹೇಗಿರಬೇಕು ಅಂತ ಹೇಳ್ತಾ ಹೋಗ್ತಾನೆ. ಹಾಗೂ ಅಣ್ಣ ತಮ್ಮಂದಿರ ಪ್ರೀತಿ ಹೇಗಿರಬೇಕು, ತಂದೆ ತಾಯಿ ಮಕ್ಕಳ ಬಾಂಧವ್ಯ ಹೇಗಿರಬೇಕು ಅಂತ ಸ್ವಯಂ ತಾನೇ ತೋರಿಸ್ತಾ ಹೋಗ್ತಾನೆ. ಇನ್ನು ಈ ನಾಮವನ್ನು ಇನ್ನೊಂದು ರೀತಿ ಹೊಡಿಬೋದು. ಅದು ರಮ್ ಪ್ಲಸ್ ಆಮ ರಾಮ. ಇಲ್ಲಿ ರಮ್ ಅಂದರೆ ಅಗ್ನಿ ಬೀಜ, ಆಮ ಅಂದರೆ ಅಜ್ಞಾನ. ಹಾಗಾಗಿ ಇಲ್ಲಿ ರಾಮ ಅಂದರೆ ಅಜ್ಞಾನವನ್ನು ಸುಡುವ ಶಕ್ತಿ ಅಂತ. ಆದ್ದರಿಂದ ನಿರಂತರ ರಾಮ ಜಪ ನಾವು ಮಾಡೋದ್ರಿಂದ ನಮ್ಮ ಅಜ್ಞಾನ ಹಾಗೂ ದುರ್ಗುಣ ಸುಟ್ಟು ಹೋಗುತ್ತೆ. ನಾವು ಒಂದು ಸಲ ರಾಮ ಅನ್ಬೇಕಾದ್ರೆ ನಮ್ಮಲ್ಲಿರುವಂತಹ ಒಂದು ದುರ್ಗುಣನ ಅದು ಸುಟ್ಟು ಹೋಗ್ಬೇಕಂತೆ. ಆಗ ನಾವು ರಾಮನಾಮ ಜಪ ಮಾಡಿದ್ದಕ್ಕೂ ಸಾರ್ಥಕ ಅಂತ ಹೇಳ್ತಾರೆ. ಯೋಚನೆ ಮಾಡಿ ರಾಮ ಅನ್ನೋದಕ್ಕಿಂತ ಮುಂಚೆ. ಇನ್ನು ವಿರಾಮಃ ಅಂತ ತೆಗೆದುಕೊಂಡ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ವಿಹರಿಸುವ ಭಗವಂತ. ಅಷ್ಟೇ ಅಲ್ಲ, ಒಂದೊಂದು ಅವತಾರದಲ್ಲಿ ಒಂದೊಂದು ರೀತಿ ನಡೆದುಕೊಂಡು ಹೋಗ್ತಾನೆ. ಹಾಗೂ ವೈವಿಧ್ಯವಾಗಿ ಆನಂದವನ್ನು ಹಂಚುವ ಶಕ್ತಿ ಭಗವಂತನನ್ನು ನಾವಿಲ್ಲಿ ವಿರಾಮ ಅಂತ ಹೇಳ್ತೀವಿ. ಯಾಕೆಂದರೆ ಆತ ರಾಮಾವತಾರದಲ್ಲಿ ತುಂಬ ವಿನಯಮೂರ್ತಿಯಾಗಿರ್ತಾನೆ. ಕೃಷ್ಣಾವತಾರಕ್ಕೆ ಬಂದಾಗ ಹೀ ಸೋ ನಾಟಿ, ಅವನು ತುಂಬ ತುಂಟತನವನ್ನು ಮಾಡ್ತಾನೆ. ಇನ್ನು ಪರಶುರಾಮನ ಅವತಾರ ನೋಡಿದ್ರೆ ಅವನು ತುಂಬ ಉಗ್ರರೂಪಿ. ಇನ್ನು ನಾರಸಿಂಹ ಅದಕ್ಕಿಂತ ಉಗ್ರರೂಪಿ. ಅಂದರೆ ಒಂದಕ್ಕಿಂತ ಒಂದು ರೂಪ ಏನಿದೆ ಅದು ಬಹಳ ವಿಭಿನ್ನವಾಗಿದೆ ಅಂತ ನಾವು ಹೇಳಬಹುದು. ಇನ್ನು ಈ ಪದವನ್ನು ಒಡೆದಾಗ ವೀರ ಪ್ಲಸ್ ಆಮ ಅಂತ ಬರುತ್ತೆ. ಇಲ್ಲಿ ವೀರರು ಅಂದರೆ ಮುಕ್ತಿ ಯೋಗ್ಯರು ಅಂತ, ಆಮ ಅಂದರೆ ಜ್ಞಾನ. ಮುಕ್ತಿ ಯೋಗ್ಯರಿಗೆ ಪೂರ್ಣ ಜ್ಞಾನವನ್ನು ಕರುಣಿಸಿ ಉದ್ಧಾರ ಮಾಡುವ ಭಗವಂತನನ್ನು ನಾವಿಲ್ಲಿ ವಿರಾಮಃ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ವಿರಜಃ ಅಂತ ಮುಂದಿನ ನಾಮವನ್ನು ನೋಡೋದಾದರೆ, ವಿರಜ ಅನ್ನೋದು ನದಿ ಕೂಡ ಹೌದು ಅಲ್ವಾ. ಆದರೆ ಇಲ್ಲಿ ರಜ ಅಂದರೆ ಕೊಳೆ, ವಿರಜ ಅಂದರೆ ಯಾವ ಕೊಳೆಯ ಸ್ಪರ್ಶವೂ ಇಲ್ಲದೆ ನಿತ್ಯ ಪವಿತ್ರನಾದ ಪರಿಶುದ್ಧ ವಸ್ತು. ಅದಕ್ಕೆ ಉತ್ತಮ ಉದಾಹರಣೆ ಬೆಂಕಿ ಅಂತ ಹೇಳ್ತಾ ಹೋಗ್ತಾರೆ. ವಿರಜ ಅಂದರೆ ಬೆಂಕಿ ಅನ್ನೋ ಅರ್ಥ ಕೊಡ್ತಾ ಹೋಗುತ್ತೆ. ಎಂದೆಂದಿಗೂ ಪರಮ ಪವಿತ್ರ. ಹಾಗೂ ಬೆಂಕಿಗೆ ಯಾವ ವಸ್ತುವನ್ನು ಹಾಕಿದ್ರೂ ಅದು ಪವಿತ್ರ ಆಗೋಗ್ತಾ ಹೋಗುತ್ತೆ. ಹಾಗೆ ಭಗವಂತನಿಂದ ಸೃಷ್ಟಿಯಾದ ಬೆಂಕಿಗೆ ಇಂತಹ ಗುಣವಿರಬೇಕಾದ್ರೆ ಇನ್ನು ಭಗವಂತ ಇನ್ನೆಷ್ಟು ಪವಿತ್ರ ಆಗಿರಬಹುದಲ್ವ. ಅದಕ್ಕೇ ನಮ್ಮ ಭೀಷ್ಮ ಪಿತಾಮಹ ಹೇಳೋದು, ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಳಾನಾಂ ಚ ಮಂಗಳಂ ಅಂತ. ಇದು ಕೇವಲ ನಮ್ಮ ಊಹೆಗೆ ಮೀರಿದ ವಿಚಾರ ಅಂತ ಹೇಳ್ತಾ ಹೋಗ್ತಾರೆ. ಎಂದೂ ಸಹ ಅಪವಿತ್ರವಾಗದ ನಿತ್ಯ ಶುದ್ಧ ಸ್ವರೂಪ ಭಗವಂತನನ್ನು ನಾವಿಲ್ಲಿ ವಿರಜಃ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ.
ಇನ್ನು ಮಾರ್ಗ ಅಂತ ತೆಗೆದುಕೊಂಡ್ರೆ ಇಲ್ಲಿ ಮಾರ್ಗ ಅಂದರೆ ಅನ್ವೇಷಣ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಅಂದರೆ ಎಲ್ಲರೂ ಹುಡುಕುತ್ತಿರುವ ವಸ್ತು, ವೇದಗಳಲ್ಲಿ ಪೂರ್ತಿ ಎಟುಕದ ಹಾಗೂ ವೇದಾಭಿಮಾನಿ ದೇವತೆಗಳಿಗೂ ಇನ್ನೂ ಪೂರ್ತಿ ತಿಳಿಯಲಾಗದ ಭಗವಂತ, ಎಷ್ಟು ಹುಡುಕಿದ್ರೂ ಮತ್ತೆ ಮತ್ತೆ ಇನ್ನೂ ಬಾಕಿ ಇದೆ ಅಂತ ಉಳಿಯುವ ಭಗವಂತನನ್ನು ನಾವಿಲ್ಲಿ ಮಾರ್ಗ ಅಂತ ಹೇಳ್ತಾ ಹೋಗ್ತೀವಿ. ಭಗವಂತನನ್ನು ಎಷ್ಟೋ ಸಾರಿ ನಾವೇನು ಅನ್ಕೊತಾ ಹೋಗ್ತೀವಿ, ಇದು ಈ ಪುಸ್ತಕ ಓದಿದ್ರೆ ಅರ್ಥ ಆಗೋಗ್ಬಿಡುತ್ತೇನೋ ಅಥವಾ ಇನ್ಯಾವುದೋ ಪುರಾಣ ಓದಿದ್ರೆ ಅರ್ಥ ಆಗುತ್ತೇನೋ ಅಂತ ಅವನನ್ನು ಹುಡುಕೋ ಪ್ರಯತ್ನ ಮಾಡಿದಾಗ ನಾವು ಎಷ್ಟು ಅವನನ್ನು ಹುಡುಕ್ತಾ ಹೋಗ್ತೀವಿ, ಆಗ ನಮಗೆ ಗೊತ್ತಾಗೋ ಏಕೈಕ ವಿಚಾರ, ನಾನು ಇನ್ನೂ ತಿಳ್ಕೊಳ್ಳೋದು ತುಂಬ ಇದೆ, ನಾನಿನ್ನೂ ಏನೂ ತಿಳ್ಕೊಂಡೇ ಇಲ್ಲ ಅಂತ. ಹಾಗಾಗಿ ಅವನು ಎಂದೂ ಸಹ ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆತ ಮಾರ್ಗ. ಇನ್ನು ನೇಯ ಅಂತ ತೆಗೆದುಕೊಂಡ್ರೆ ಎಷ್ಟು ಹುಡುಕಿದರೂ ಸಿಗದ ಭಗವಂತ ತನ್ನ ಭಕ್ತರು ಭಕ್ತಿಯಿಂದ ಕರೆದಾಗ ಕರೆದಲ್ಲಿಗೆ ಬಂದು ಸಲಹುತ್ತಾ ಹೋಗ್ತಾನೆ. ಅಂದರೆ ಅದಕ್ಕೆ ಅವನನ್ನು ಭಕ್ತಪರಾಧೀನ ಅಂತ ಹೇಳೋದು. ಭಗವಂತ ಭಕ್ತರು ಕರೆದ ತಕ್ಷಣ ಓಡೋಡಿ ಬರ್ತಾನಂತೆ. ಇದಕ್ಕೆ ನಮ್ಮ ದಾಸರುಗಳು ಹಾಗೂ ಹಲವಾರು ರೀತಿಯ ಆಚಾರ್ಯರ ಕಥೆಗಳನ್ನು ನಾವಿಲ್ಲಿ ಉದಾಹರಣೆಯಾಗಿ ತಗೋಬಹುದು. ಇನ್ನು 400ನೆಯ ನಾಮ ಅಂದರೆ ನೋಡಿ, 1000 ನಾಮದಲ್ಲಿ 400 ನಾಮವನ್ನು ನಾವಿವತ್ತು ಮುಗಿಸ್ತಾ ಇದ್ದೀವಿ. ಅದು ನಯ. ನಯ ಅಂದರೆ ಎಲ್ಲರನ್ನ ಪ್ರೇರೇಪಿಸುವ, ಎಲ್ಲ ನೀತಿ ನಿಯಮಗಳನ್ನು ಮಾಡುವ ಸ್ವರೂಪ ಭಗವಂತನನ್ನು ನಾವಿಲ್ಲಿ ನಯ ಅಂತ ಹೇಳ್ತಾ ಹೋಗ್ತೀವಿ. ಯಾಕೆಂದರೆ ನಾವು ಯಾವುದೋ ಒಂದು ಕಾರ್ಯವನ್ನು ಮಾಡಬೇಕು ಅಂದರೆ ನಮ್ಮ ಮನಸ್ಸಿನಲ್ಲೊಂದು ಪ್ರೇರಕ ಶಕ್ತಿ ಬೇಕೇ ಬೇಕು. ಆ ಪ್ರೇರಕ ಶಕ್ತಿ ಭಗವಂತನಾಗಿರ್ತಾನೆ. ಹಾಗಾಗಿ ಇವತ್ತು ನನಗೆ ಎಲ್ಲಿಂದನೋ ಒಂದು ಪ್ರೇರೇಪಣೆ ಸಿಕ್ಕಿ ನಾನು ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂದರೆ ಅದು ನನ್ನಿಂದ ಅಲ್ಲ, ಭಗವಂತನಿಂದ. ನಾಹಂ ಕರ್ತ ಹರಿಕರ್ತ. ಹಾಗಾಗಿ ಕೇವಲ ಭಗವಂತನ ದಯೆಯಿಂದ ಮಾತ್ರ ನಾವು ಎಲ್ಲ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ. ಇನ್ನು ಅನಯ ಅಂತ ತೆಗೆದುಕೊಂಡ್ರೆ ಎಲ್ಲರನ್ನ ನಿಯಂತ್ರಿಸುವ ಹಾಗೂ ಅಜ್ಞಾನಿಗಳ ಅರಿವಿಗೆ ಬರದ ಭಗವಂತ, ಜ್ಞಾನಿಗಳಿಗೆ ಹಾಗೂ ಜ್ಞಾನಿಗಳ ಬಳಿ ಸದಾ ಮಗುವಿನಂತಿರುವ, ಯಾರ ನೀತಿ ನಿಯಮಗಳನ್ನು ಕಟ್ಟುಪಾಡಿಗೂ ಸಿಲುಕದ ಭಗವಂತ, ತನ್ನ ನೀತಿಗೆ ತಾನು ಬದ್ಧನಾಗಿರುವ ಭಗವಂತನನ್ನು ನಾವಿಲ್ಲಿ ಅನಯ ಅಂತ ಕರಿತಾ ಹೋಗ್ತೀವಿ. ಅಂದರೆ ನಾನು ಏನೋ ಮಾಡಿಬಿಟ್ಟು ಭಗವಂತನನ್ನು ಕಟ್ಟಾಕ್ಬಿಡ್ತೀನಿ, ಭಗವಂತನಿಗೊಂದು ಆಣೆ ಮಾಡಿಬಿಡ್ತೀನಿ, ಭಗವಂತನಿಗೊಂದು ಪ್ರಮಾಣ ಮಾಡಿಬಿಡ್ತೀನಿ. ಇಲ್ಲ, ಭಗವಂತ ಅದು ಯಾವುದಕ್ಕೂ ಸಿಕ್ಕಾಕೊಳ್ಳದೆ ಇರೋನು. ಕೆಲವರು ಎಷ್ಟೊಂದು ವ್ರತಗಳನ್ನು ಮಾಡ್ತಾರೆ. ಆವಾಗ ನನಗನ್ಸುತ್ತೆ, ಈ ರೀತಿ ಮಾಡಿದ್ರೆ ಭಗವಂತ ಸಿಗ್ತಾನ? ಇಲ್ಲ, ಭಗವಂತ ಸಿಕ್ಕೋದು ಕೇವಲ ಭಕ್ತಿಗೆ ಮಾತ್ರ. ಹಾಗಾಗಿ ಆ ಭಕ್ತಿಯಿಂದ ನಾವು ಅವನನ್ನು ಕರೆಯುವ, ಸೆಳೆಯುವ, ಪ್ರೀತಿಸುವ ಒಂದು ಚಿಕ್ಕ ಪ್ರಯತ್ನವನ್ನು ನಾವು ಮಾಡಬಹುದು ಅಷ್ಟೆ. ಇನ್ನು ವೀರಹ ಅಂತ ತೆಗೆದುಕೊಂಡ್ರೆ ಇಡೀ ಜಗತ್ತು ತನ್ನ ಪರಾಕ್ರಮದಿಂದ ಮಣಿಸಬಲ್ಲ ಶೌರ್ಯ ಉಳ್ಳವ ವೀರ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ವೀರಹ ಅಂತ ಹೇಳ್ತೀವಿ. ಈ ನಾಮವನ್ನು ನಾವು ಬಿಡಿಸಿದಾಗ ವಿ ಪ್ಲಸ್ ಈರ ಅಂತ ಆಗುತ್ತೆ. ಇಲ್ಲಿ ವಿ ಅಂದರೆ ವಿಶೇಷ. ಆದ್ದರಿಂದ ವೀರಹ ಅಂದರೆ ವಿಶೇಷ ಜ್ಞಾನವನ್ನು ಪಡೆದ ಪರೋಕ್ಷ ಜ್ಞಾನಿಗಳನ್ನು ಪ್ರೇರೇಪಿಸುವ ಭಗವಂತ. ಈರ ಅಂತ ಅಂದರೆ ಅಪರೋಕ್ಷ ಜ್ಞಾನಿಗಳಲ್ಲಿ ಅತಿ ಎತ್ತರದಲ್ಲಿರುವ ಪ್ರಾಣದೇವರು ಅಂತ. ಇಂತಹ ಪ್ರಾಣದೇವರಿಗೆ ಜ್ಞಾನದ ವಿಶೇಷ ಸ್ಥಾನವನ್ನು ಕೊಟ್ಟ ಭಗವಂತನನ್ನು ನಾವಿಲ್ಲಿ ವೀರಹ ಅಂತ ಹೇಳ್ತಾ ಹೋಗ್ತೀವಿ. ಸಮಸ್ತ ವೇದಗಳ ಅಭಿಮಾನಿ ದೇವತೆಯಾದ ಗರುಡನನ್ನು, ಅಂದರೆ ವಿ ಅಂದರೆ ಹಕ್ಕಿ ಅಂತ ಹೇಳ್ತಾ ಹೋಗ್ತೀವಿ, ಅದರಲ್ಲೂ ಗರುಡ. ಹಾಗಾಗಿ ಗರುಡನ ವಾಹನವನ್ನಾಗಿ ಬರುವ ವೇದ್ಯವನಾದ ಭಗವಂತನನ್ನು ತಿಳಿಯಬೇಕಾದರೆ ಮೊದಲು ನಾವು ವೇದವನ್ನು ತಿಳಿಬೇಕು. ಹಾಗೂ ವೇದದಿಂದ ತಿಳಿಯಲ್ಪಡುವ ಭಗವಂತನನ್ನು ನಾವಿಲ್ಲಿ ವೀರಹ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಮುಂದಿನ ನಾಮ ಶಕ್ತಿಮತಾಂ ಶ್ರೇಷ್ಠ ಅಂತ. ಶಕ್ತಿಮತಾಂ ಶ್ರೇಷ್ಠ ಅಂತ ಅಂದರೆ ಜಗತ್ತಿನಲ್ಲಿರುವ ಸರ್ವಶಕ್ತಿಗಳ ಮೂಲ ಭಗವಂತ. ಆರ್ಥಿಕ ಶಕ್ತಿ, ದೈಹಿಕ ಶಕ್ತಿ, ಭೌತಿಕ ಶಕ್ತಿ, ಜನಶಕ್ತಿ, ಹೀಗೆ ಯಾವುದೇ ರೂಪದ ಶಕ್ತಿ ಇರಲಿ ಅದನ್ನು ನಮಗೆ ಭಗವಂತನೇ ನಮಗೆ ಕೊಡ್ತಾ ಹೋಗ್ತಾನೆ. ಹಾಗೆ ಭಗವಂತನ ಶಕ್ತಿ ಏನಿದೆ ಅದು ನಮ್ಮಂತೆ ಬಾಹ್ಯ ಅಲ್ಲ. ಆತ ಸ್ವರೂಪಭೂತವಾದ ಅಥವಾ ಶಾಶ್ವತವಾದ ಅಥವಾ ಆನಂದವಾದ ಸ್ಥಿರವಾದ ಶಕ್ತಿ ಅಂತ ಹೇಳ್ತಾ ಹೋಗ್ತಾರೆ.
ನಾವು ಭಗವಂತ ನಮಗೆ ಕೊಟ್ಟ ಶಕ್ತಿಯನ್ನು ಅಹಂಕಾರದಿಂದ ನಾವೇನಾದ್ರು ಬದುಕಿದ್ರೆ ಆ ಶಕ್ತಿಯ ಸ್ಥಿರ ಇರೋದಿಲ್ಲ, ಅದನ್ನು ಭಗವಂತ ಕಸಿದುಕೊಂಡು ಬಿಡ್ತಾನೆ. ಹೀಗೆ ಇಡೀ ಜಗತ್ತನ್ನು ಗೆದ್ದವ ಕೂಡ ಒಂದು ದಿನ ಸಾವಿಗೆ ಸೋಲಲೇಬೇಕು. ಭಗವಂತ ಕಾಲಚಕ್ರ ಏನಿದೆ ಬ್ರಹ್ಮಾದಿ ದೇವತೆಗಳನ್ನು ಸಹ ಬಿಡೋದಿಲ್ಲ. ಆದ್ದರಿಂದ ನಮ್ಮ ಶಕ್ತಿ ಕ್ಷಣಿಕ. ಹೀಗೆ ಶಕ್ತಿವಂತರಿಗೆಲ್ಲ ಹಿರಿಯ ಶಕ್ತಿ ಹಾಗೂ ಮೂಲ ಶಕ್ತಿ ಸ್ವರೂಪ ಭಗವಂತನನ್ನು ನಾವಿಲ್ಲಿ ಶಕ್ತಿ ಮತಾಂ ಶ್ರೇಷ್ಠ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಧರ್ಮ ಅಂತ ಅಂದರೆ ಯಾವುದು ನಮ್ಮ ಬದುಕಿಗೆ ಆಧಾರವಾಗಿದೆಯೋ ಅದು ಧರ್ಮ. ಆದ್ದರಿಂದ ನಿಜವಾದ ಧರ್ಮ ಭಗವಂತ ಒಂದು ವಸ್ತುವಿನಲ್ಲಿ ಸ್ವರೂಪಭೂತವಾದ ಗುಣವನ್ನು ಅಭಿವ್ಯಕ್ತ ಮಾಡ್ತಾನೆ ಹೊರತು ಅಲ್ಲಿ ಇಲ್ಲದ ಗುಣವನ್ನು ಆತ ಅಭಿವ್ಯಕ್ತ ಮಾಡೋದಿಲ್ಲ. ಹಾಗೂ ವೈವಿಧ್ಯ ಪ್ರಪಂಚದ ಸೃಷ್ಟಿ ಸಹಜ ಕ್ರಿಯೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ವಸ್ತುವಿನ ಸಹಜ ಗುಣಕ್ಕನುಗುಣವಾಗಿ ಈ ಪ್ರಪಂಚ ಸೃಷ್ಟಿಯನ್ನು ಮಾಡಿದಂತಹ ಭಗವಂತನನ್ನು ನಾವಿಲ್ಲಿ ಧರ್ಮ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಧರ್ಮ ಅನ್ನೋದಕ್ಕೆ ಯಾವುದು ನಮಗೆ ಭಗವಂತನ ಬಳಿ ಕರೆದುಕೊಂಡು ಹೋಗುತ್ತೋ ಅದು ಧರ್ಮ, ಯಾವುದು ನಮ್ಮನ್ನು ಭಗವಂತನಿಂದ ದೂರ ಮಾಡ್ತಾ ಹೋಗುತ್ತೋ ಅದು ಅಧರ್ಮ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಇನ್ನು ಮುಂದಿನ ನಾಮ ಧರ್ಮ ವಿದುತ್ತಮಃ ಅಂತ. ನಿಜವಾದ ಧರ್ಮಜ್ಞ ಭಗವಂತನೊಬ್ಬನೇ. ಯಾಕಂದರೆ ಧರ್ಮ ಕಾಲಬಾಧಿತವಾಗಿದೆ. ಹಾಗೂ ಒಂದು ಕಾಲದ ಧರ್ಮ ಇನ್ನೊಂದು ಕಾಲಕ್ಕೆ ಅದು ಅಧರ್ಮ ಆಗಬಹುದು. ಒಬ್ಬ ವ್ಯಕ್ತಿಗೆ ಧರ್ಮವಾಗಿರುವುದು ವಿಷಯ ಇನ್ನೊಬ್ಬ ವ್ಯಕ್ತಿಗೆ ಅಧರ್ಮವೂ ಸಹ ಆಗಿರಬಹುದು. ಒಂದು ದೇಶದ ಧರ್ಮ ಇನ್ನೊಂದು ದೇಶದ ಅಧರ್ಮ ಆಗಿರಬಹುದು. ಆದ್ದರಿಂದ ಧರ್ಮ ಯಾವುದು ಎಂದು ಸ್ಪಷ್ಟವಾಗಿ ನಮಗೆ ಹೇಳೋದಕ್ಕೆ ಸಾಧ್ಯವಿಲ್ಲ. ಧರ್ಮಕ್ಕೆ ಯಾವುದೇ ರೀತಿಯಾದಂತಹ ಮಾನದಂಡ ಇಲ್ಲ. ಧರ್ಮ ಯಾವುದು ಅನ್ನೋದು ಹೊರನೋಟದಿಂದ ಹೇಳಲಾಗದು. ಯಾವ ಕ್ರಿಯೆಯಿಂದ ನಮ್ಮ ಮನಸ್ಸು ಭಗವಂತನೆಡೆಗೆ ಒಲಿಯುತ್ತದೆಯೋ ಅದು ಧರ್ಮ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಯಾವುದರಿಂದ ನಾವು ಭಗವಂತನನ್ನು ಮರೆಯುತ್ತೇವೋ ಅದು ಅಧರ್ಮ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಧರ್ಮವನ್ನು ವಿಶೇಷವಾಗಿ ಎಲ್ಲರಿಗೂ ತಿಳಿ ಹೇಳೋದಕ್ಕೋಸ್ಕರನೇ ನಮಗೆ ಒಂದು ಭಗವದ್ಗೀತೆಯನ್ನು ಉಪದೇಶ ಮಾಡ್ತಾನೆ. ಹಾಗೆ ಇನ್ನೊಬ್ಬರ ಒಳಿತಿಗಾಗಿ ನಾವು ಸುಳ್ಳು ಹೇಳಿದರೆ ಅದು ಅಧರ್ಮ ಅಲ್ಲ, ಅದೂ ಸಹ ಧರ್ಮ ಅಂತಲೇ ಇಲ್ಲಿ ಕೃಷ್ಣ ಹೇಳುವ ತನಕ ಇನ್ನಾರಿಗೂ ಸಹ ತಿಳಿದಿರಲಿಲ್ಲ ಅಂತ ನಾವು ತಿಳ್ಕೋಬಹುದು. ಹಾಗಾಗಿ ಧರ್ಮವನ್ನು ತಿಳಿದವರಿಗೆ ಉತ್ತಮನು ಭಗವಂತ. ಈ ಕಾರಣದಿಂದ ಭಗವಂತನನ್ನು ನಾವು ಧರ್ಮ ವಿದುತ್ತಮ ಅಂತ ಹೇಳ್ತಾ ಹೋಗ್ತೀವಿ. ಇದು ಭಗವಂತನ ಅನ್ವರ್ಥನಾಮ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಭೀಷ್ಮ ಪಿತಾಮಹ ತಂದಂತಹ ಒಂದೊಂದು ಹೂವಿನ ಪರಿಮಳವೂ ಸಹ ಬಹಳ ಅಗಾಧವಾಗಿದೆ. ಅದನ್ನು ನಾವು ಅರಿತಾಗ ಭಗವಂತ ನಮಗೆ ಏನೆಲ್ಲ ಒಳಿತು ಮಾಡಿದ್ದಾನೆ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತನನ್ನು ಇನ್ನಷ್ಟು ಮತ್ತಷ್ಟು ತಿಳಿಯುವ ಶಕ್ತಿ ಭಗವಂತನೇ ಕೊಡಲಿ. ಏನು ಹೇಳ್ತೀರಾ? ಥ್ಯಾಂಕ್ ಯು.